ಶೋ ಸಿನಿಮಾ ನೋಡ್ಲಿಕ್ಕೆ ಬಂದಿದ್ವಿ ನಾವು, ನಮ್ಮ ಸ್ನೇಹಿತ ಪ್ರೊಡ್ಯೂಸರ್ಸ್, ಸಿನಿಮಾ ಮಂದಿ ಎಲ್ಲ. ಸಿನಿಮಾ ನಿಜವಾಗ್ಲೂ ಒಂಥರ ಹೊಸ ಪ್ರಯತ್ನ ಮಾಡಿದ್ದಾರೆ ನಿರ್ದೇಶಕ. ಹೊಸ ರೀತಿಯಲ್ಲಿ ಒಂದು ನಮ್ಮ ಏನಕ್ಕೆ ಈ ಸಿನಿಮಾಗೆ ಬಂದಿದ್ದಂದರೆ, ನಮ್ಮ ಬಾಮಾಗಿರೀಶ್ ಅವ್ರು ಫೋನ್ ಮಾಡಿದಾಗ ಹೇಳಿದರು, ಸಿನಿಮಾದವ್ರಿಗೋಸ್ಕರ ಸಿನಿಮಾದವ್ರ ಬಗ್ಗೆನೇ ಮಾಡಿರೋವಂಥ ಸಿನಿಮಾ ಇದು ಅಂತ. ಅದೊಂದು ಕ್ಯೂರಿಯಾಸಿಟಿ ಇತ್ತು ಏನು ಮಾಡಿದ್ದಾರೆ ಅಂತ. ಗಿರೀಶ್ ಅವರ ಒಂದು ಪ್ರಯತ್ನ ಚೆನ್ನಾಗಿದೆ, ಒಂದು ಭರವಸೆ ಮೂಡಿಸೋವಂಥ ಒಂದು ನಿರ್ದೇಶಕ ಅಂತ ಅನಿಸುತ್ತೆ ನನಗೆ. ಇನ್ನು ಮುಂದಕ್ಕೆ ಇನ್ನೂ ಒಳ್ಳೊಳ್ಳೆ ಕಥೆಗಳನ್ನ ತಗೊಂಡು ಅವರು ಒಳ್ಳೆ ರೀತಿಯಲ್ಲಿ ಸಿನಿಮಾನ ಪ್ರೆಸೆಂಟ್ ಮಾಡೋ ಅಂಥ ಒಂದು ಅರ್ಹತೆ ಇದೆ ಅನ್ನಿಸ್ತು ನನಗೆ. ಚೆನ್ನಾಗಿದೆ. ನಮ್ಮ ಸಿನಿಮಾದಲ್ಲಿ ಏನು ನಡೆಯುತ್ತೆ, ನಮ್ಮ ಟೆಕ್ನಿಷಿಯನ್ಸ್ಗಳು ಎಷ್ಟು ಕಷ್ಟಪಡ್ತಾರೆ, ಒಂದು ಸೆಲೆಬ್ರಿಟಿ ಆಗೋದಾಗಲಿ, ಒಂದು ಹೀರೋಯಿನ್ ಆಗಲಿ, ಒಂದು ಡೈರೆಕ್ಟರ್ ಆಗೋದಾಗಲಿ, ಒಂದು ನಿರ್ಮಾಪಕ ಆಗೋದಾಗಲಿ ಅಷ್ಟು ಸುಲಭವಾದ ಕೆಲಸ ಅಲ್ಲ. ನನಗೆ ಸಿನಿಮಾ ನೋಡ್ತಾ ಎಲ್ಲಿ ಬ್ಯಾಂಗ್ಳೂರಿಂದ ಚೆನ್ನೈಗೆ ಟೆಕ್ನಿಕಲಿ ಓಡಾಡ್ತಾ ಇರೋ ಅಂಥ ಸೀನ್ ಬಂದಾಗ ನಾನು ನಿಜವಾಗ್ಲೂ ನನ್ನ ಸಿನಿಮಾದಲ್ಲಿ ನಾನು ಜಂಬದ ಹುಡುಗಿ ಬಿಂದಾಸ್ ಹುಡುಗಿ ಮಾಡಿದಾಗೆಲ್ಲ ಒಂದು ಸಣ್ಣ ಶಾರ್ಟ್ CG ಶಾರ್ಟ್ ಮಾಡಬೇಕಂದ್ರೂ ನಾನು ಇಲ್ಲಿಂದ ಚೆನ್ನೈಗೆ ಹೋಗ್ತಾ ಇದ್ದೆ. ಸೊ ಆ ವಿಚಾರಗಳೆಲ್ಲ ನೆನಪಾಯಿತು ನನಗೆ. ನಮ್ಮ ಸಿನಿಮಾದಲ್ಲಿ ಏನು ನಡೆಯುತ್ತೆ ಅದರಲ್ಲಿ ಒಂದು 25% ಹಾಗೆ ತೋರಿಸಿದ್ದಾರೆ ನಿರ್ದೇಶಕ. ಚೆನ್ನಾಗಾಯಿತು, ಇಷ್ಟ ಆಯಿತು ನಮಗೆ. ಮತ್ತು ಇದರಲ್ಲಿ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ. ಈವನ್ ಆಮೇಲೆ ರೋಹಿತ್ ಅಂತ ನಮ್ಮ ಹಿರಿಯ ನಟರು ಶ್ರೀನಾಥ್ ಅವ್ರ ಮಗ ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಆ್ಯಕ್ಟಿಂಗ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ನೋಡಿ, ಕನ್ನಡ ಸಿನಿಮಾಗಳನ್ನ ಎಲ್ಲ ನಮ್ಮ ಕನ್ನಡ ಪ್ರೇಕ್ಷಕರು ಬಂದು ಸಪೋರ್ಟ್ ಮಾಡಿ, ಈ ಥರ ಒಂದು ಒಳ್ಳೆಯ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಪೈರಸಿ ಬಗ್ಗೆ ಸಹ ಹೇಳಿದ್ದಾರೆ. ಪೈರಸಿ ಬಂದರೆ ನಾವು ನಿರ್ಮಾಪಕರು ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಮಾಡಿರ್ತೀವಿ, ಪೈರಸಿಯಲ್ಲಿ ಹಿಂಗೆ ಸಿನಿಮಾ ನೋಡಿಬಿಡ್ತಾರೆ ಜನ. ಆದರೆ ನಿರ್ಮಾಪಕರಿಗೆ ಹಣ ಹಾಕಿರೋ ದುಡ್ಡೇ ಬಂದಿರಲ್ಲ. ಸೊ ದಯವಿಟ್ಟು ಹಾಗಾಗಬಾರ್ದು. ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ ಅಂತ ನಾನು ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಫಸ್ಟ್ ಡೇ ಫಸ್ಟ್ ಶೋ ಟೀಮ್. ಒಳ್ಳೆಯದಾಗಲಿ ನಿಮಗೆ. ಐ ವಿಶ್ ಯು ಆಲ್ ಸಕ್ಸಸ್. ಥ್ಯಾಂಕ್ ಯು. ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿದ್ದೆ ಈ ಸಿನಿಮಾ ಹೇಳುತ್ತೆ. ಬಟ್ ಈ ಸಿನಿಮಾ ಬಂದ್ಬಿಟ್ಟು ಚಿತ್ರರಂಗದ ಕಷ್ಟ ಸುಖಗಳು ಏನಂದ್ಬಿಟ್ಟು ಈ ಸಿನಿಮಾ ಹೇಳ್ತಾ ಹೋಗುತ್ತೆ. ಬಟ್ ತುಂಬ ಮಾತಾಡೋಕ್ಕಿಂತ ಪ್ರೇಕ್ಷಕರು ಬಂದು ಈ ಸಿನಿಮಾ ನೋಡಬೇಕು. ಆಮೇಲೆ ನಮ್ಮ ಸಿನಿಮಾದವ್ರು ಈ ಸಿನಿಮಾ ನೋಡಬೇಕು. ಇಂಪಾರ್ಟೆಂಟಾಗಿ ನಮ್ಮ ಸಿನಿಮಾದವ್ರು ಈ ಸಿನಿಮಾ ನೋಡಿದಾಗ ಅದು ಗೊತ್ತಾಗುತ್ತೆ. ಬಟ್ ಇಂಡಸ್ಟ್ರಿ ಅಂದರೆ ಆಡಿಯನ್ಸ್ಗೆ ಬಂದ್ಬಿಟ್ಟು ಚಿತ್ರ ನೋಡೋದಲ್ಲ, ಚಿತ್ರ ಮಾಡಬೇಕಾದ್ರೆ ಎಷ್ಟಷ್ಟು ಕಷ್ಟ ಅನುಭವಿಸ್ತಾರೆ, ಏನೇನು ಶ್ರಮ ಬೀಳ್ತಾರೆ ಅನ್ನೋದು ಈ ಸಿನಿಮಾ ಕಥೆ ಹೇಳುತ್ತೆ. ದಯವಿಟ್ಟು ಎಲ್ಲ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಹೇಳ್ತೀನಿ. ನಮಸ್ಕಾರ, ನಾಗೇಶ್ ಕುಮಾರ್ ಅಂತ. ಗಿರೀಶ್ ನಿಜಕ್ಕೂ ಹೇಳಬೇಕು ಅಂದರೆ ನಿರ್ಮಾಪಕರು, ನಿರ್ದೇಶಕರು, ಕ್ಯಾಮ್ರಾಮ್ಯಾನು, ಪೈರಸಿ ಏನೇನು ಇತ್ತು ಇಂಡಸ್ಟ್ರಿನಲ್ಲಿ ಪ್ರತಿಯೊಂದನ್ನು ಸಹ ಸ್ಟಡಿ ಮಾಡಿಬಿಟ್ಟು ಮಾಡಿದ್ದಾರೆ ಇದನ್ನು. ಯಾಕೆಂದರೆ ಇದು ಫಸ್ಟು ಸಿನಿಮಾದವರಿಗೆ ತುಂಬಾ ಕನೆಕ್ಟ್ ಆಗುತ್ತೆ. ಇವರು ಒಂದೊಂದು ವಿಚಾರನ ಹೇಳ್ತಿದ್ರು. ಯಾಕೆಂದರೆ ನಾವು ಏನೇನೋ ತೋರಿಸ್ತೀವಿ ಸ್ಕ್ರೀನ್ ಮೇಲೆ, ಆದರೆ ನಮ್ಮ ಒಳಗಡೆ ಎಷ್ಟು ಕಷ್ಟ ಇರುತ್ತೆ ಏನು ಅನ್ನೋದನ್ನು ಇವರು ತೋರಿಸಿದ್ದಾರೆ. ನಿಜ ಹೇಳಬೇಕಂದ್ರೆ ಅನೇಕ ವಿಚಾರಗಳನ್ನು ಇಲ್ಲಿ ಏನು ನಾವು ಮಾತಾಡ್ತಾ ಇರ್ತೀವಿ ಇವತ್ತಿನ ದಿನ, ನಮ್ಮ ಸಮಸ್ಯೆಗಳನ್ನು ಎಲ್ಲವನ್ನು ಫಸ್ಟ್ ಡೇ ಫಸ್ಟ್ ಶೋ ಅನ್ನುವಂಥ ಒಂದು ಸಿನಿಮಾ ಮಾಡಿ, ಜೊತೆಯಲ್ಲಿ ಆ್ಯಕ್ಟಿಂಗ್ ಮಾಡಿ ಕಷ್ಟಪಟ್ಟು ಇನ್ನೂ ಸಹ ಒಂದು ನೋವು ಕಾಣ್ತಾ ಇದೆ. ಏನಿವೆ ಒಳ್ಳೆ ಫಿಲಮ್ ಮಾಡಿದ್ದೀರಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಇದೆ. ಥ್ಯಾಂಕ್ ಯು. ಫಸ್ಟ್ ಶೋ ಫಸ್ಟ್ ಡೇ ಈ ಸಿನಿಮಾ ಬಹಳ ಒಂದು ಅದ್ಭುತವಾಗಿದೆ. ನಮ್ಮ ನಿರ್ಮಾಪಕರು ಬಹಳ ಒಂದು ಕಷ್ಟಪಟ್ಟು ಚಿತ್ರ ತೆಗೆದಿದ್ದಾರೆ. ಮತ್ತು ಗಿರೀಶ್ ಅವರು ನಿರ್ದೇಶನ, ಅವರ ಕಲ್ಪನೆ ಬಹಳ ಚೆನ್ನಾಗಿದೆ. ಬರೀ ಚಿತ್ರರಂಗ ಅಂದರೆ ಬರೀ ಸಿನಿಮಾ ಅಂದರೆ ಅದಕ್ಕೆ ಕಲೆಗೆ ಭಾಷೆ ಇಲ್ಲ, ಎಲ್ಲನೂ ಸೇರಿಕೊಳ್ಳುತ್ತೆ. ಇಂಗ್ಲೀಷ್ ಆಗ್ಬೋದು, ಹಿಂದಿ ಆಗ್ಬೋದು, ತಮಿಳು ಆಗ್ಬೋದು, ಕನ್ನಡ ಆಗ್ಬೋದು. ಆದರೆ ಇದರಲ್ಲಿ ಒಂದು ಸಿಂಬಾಲಿಕಾಗಿ ತೋರಿಸಿದ್ದಾರೆ. ಒಂದು ಮಗು ಹೆರಿಗೆ ಆಗಬೇಕಾದ್ರೆ ಆ ತಾಯಿ ಎಷ್ಟು ಕಷ್ಟಪಡ್ತಾಳೆ, ಅದೇ ಥರ ಒಂದು ಚಿತ್ರ ಬಿಡುಗಡೆ ಆಗಬೇಕಾದ್ರೆ, ಆದರೆ ಅಲ್ಲಿ ತಾಯಿ ಮಗು ಹೆರಬೇಕಾದ್ರೆ ಒಬ್ಬಳೇ ಸಂಕಟ ಪಡ್ತಾಳೆ. ಇಲ್ಲಿ ಹಾಗಲ್ಲ. ನಿರ್ಮಾಪಕರು, ನಿರ್ದೇಶಕರು, ತಾಂತ್ರಿಕರು, ಕಲಾವಿದರು ಎಲ್ಲರೂ ಬಹಳ ಒಂಥರ ಆ ಹೆರಿಗೆ ನೋವನ್ನು ಅನುಭವಿಸ್ತಿರ್ತಾರೆ. ಆ ಒಂದು ಸಿಂಬಾಲಿಕನ್ನು ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಎಲ್ಲರದು ಅದ್ಭುತ ನಟನೆ ಅಷ್ಟೇ ಅಲ್ಲ, ಇದು ನೋಡಿ ನಮ್ಮ ಕನ್ನಡ ಚಿತ್ರರಂಗದ ಪರಂಪರೆಯಿಂದ ಬಂದ ರಾಜ್ಕುಮಾರ್ ಅವರ ಶಂಕರ್ ನಾಗ್, ಅಂಬರೀಷ್,
ಎಲ್ಲರೂ ಸಹಿತ ಅವ್ರನ್ನ ಒಂದು ನೆನಪು ಮಾಡ್ಕೊಂಡಿದ್ದಾರೆ ಇದರಲ್ಲಿ. ಅಷ್ಟೇ ಅಲ್ಲ, ಬೇರೆ ಒಂದು ರಜನಿಕಾಂತ್ ಇರ್ಬೋದು ಮತ್ತು ವಿದೇಶದ ನಟರು ಲಾರೆಲ್ ಹಾರ್ಡಿ ಅವ್ರನ್ನೆಲ್ಲ ತೋರಿಸ್ತಾರೆ ನೋಡಿ. ಯಾಕೆಂದರೆ ಅವರೆಲ್ಲ ಕನ್ನಡ ಒಂದು ಸಿನಿಮಾದಲ್ಲಿ ಎಲ್ಲ ಬಂದವರೇ ಎಲ್ಲರೂ. ಆದ್ದರಿಂದ ಆ ಸಿನಿಮಾ ಒಂದು ಒಳ್ಳೆ ಚಿತ್ರ ತೆಗೆದಾಗ ಆ ಪೈರಸಿ ಆಗತ್ತೆ ನೋಡಿ. ಆ ಪೈರಸಿ ಆಗೋ ನೋವಿದೆಯಲ್ಲ, ಅದೊಂದು ಶಾಪ. ಆ ಪೈರಸಿ ಮಾಡಬಾರ್ದು ಅಂತ ಎಲ್ಲವೊಂದು ಇದು ಇದೆ, ಒಂದು ಸಲಹೆಯೂ ಇದೆ. ಅದರಿಂದ ಎಲ್ಲವೊಂದು ತೋರಿಸಿದ್ದಾರೆ ನಮ್ಮ ನಿರ್ಮಾಪಕ ನಿರ್ದೇಶಕರು. ಒಬ್ಬೊಬ್ಬರು ಸಹಿತ ಆ ನಿರ್ಮಾಪಕನ ಪಾತ್ರ ಮಾಡಿದವರು, ಆಮೇಲೆ ನಿರ್ದೇಶಕನ ಪಾತ್ರ ಮಾಡಿದ ನಮ್ಮ ಶ್ರೀನಾಥ್ ಮಗ, ಆಮೇಲೆ ನಮ್ಮ ಇವರು ಗಿರಿ ಭಾಳ ಅದ್ಭುತವಾಗಿ ಪಾತ್ರ ಮಾಡಿದ್ದಾರೆ. ಮತ್ತು ಹಾಡುಗಳನ್ನು ಮಾಮೂಲಾಗಿ ಬಳಕೆ ಮಾಡಿಲ್ಲ, ಎಲ್ಲಿ ಬೇಕು ಹಾಗೆ ಮಾಡಿದರೆ ಒಂದು ಚಿತ್ರೀಕರಣ ಅಂದರೆ ಇದರಲ್ಲಿ ಪ್ರತಿಯೊಬ್ಬರು ತಾಂತ್ರಿಕರದು, ಕಲಾವಿದರದು ಎಲ್ಲರೂ ಒಂದು ಶ್ರಮ ಇದೆ. ಈ ಶ್ರಮಕ್ಕೆ ತಕ್ಕ ಪ್ರತಿಫಲ ನಮ್ಮ ಅಭಿಮಾನಿ ಅನ್ನದಾತರುಗಳು, ನಮ್ಮ ಕನ್ನಡ ಜನ ಇದ್ದಾರಲ್ಲ, ಅವ್ರು ಯಾವತ್ತಿದ್ರು. ಯಾಕೆಂದರೆ ಇದರಲ್ಲಿ ಭುವನೇಶ್ವರಿ ತೋರಿಸಿದ್ದಾರೆ, ಕನ್ನಡ ಬಾವುಟ ತೋರಿಸಿದ್ದಾರೆ ಭುವನೇಶ್ವರಿ. ಆ ಭುವನೇಶ್ವರಿ ಯಾಕೆಂದರೆ ಇವತ್ತು ಕನ್ನಡ ಚಿತ್ರರಂಗ ಕಾಪಾಡ್ತಿರ್ಬೇಕಾದ್ರೆ ಭುವನೇಶ್ವರಿ ತಾಯಿ. ಅದಕ್ಕೋಸ್ಕರ ನೀವು ಕನ್ನಡಿಗರ ಅಭಿಮಾನಿ ಅನ್ನದಾತರು ನೀವೆಲ್ಲ ಭುವನೇಶ್ವರಿ ಸ್ವರೂಪರು. ಆದ್ದರಿಂದ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ ಇರಲಿ. ಮತ್ತು ನಮ್ಮ ಎಲ್ಲ ಕಲಾವಿದರಿಗೂ, ನಿರ್ಮಾಪಕರು, ನಿರ್ದೇಶಕರಿಗೂ ಆ ತಾಯಿ ಸರಸ್ವತಿ ಭುವನೇಶ್ವರಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಡ್ತೀನಿ. ಜೈ ಕರ್ನಾಟಕ. ಮತ್ತು ಒಬ್ಬ ಭರವಸೆಯ ನಿರ್ದೇಶಕ, ನಟ ಸಿಕ್ಕಂತಾಗಿದೆ. ಈ ಸಿನಿಮಾದಲ್ಲಿ ನಿರ್ಮಾಪಕರ ದುಃಖ ದುಮ್ಮಾನ ಬವಣೆಗಳನ್ನು ಬಹಳ ವಿಸ್ತೃತವಾಗಿ ತೋರಿಸಿದ್ದಾರೆ. ಜೊತೆಗೆ ಎಲ್ಲರನ್ನೂ ಒಂದು ರೀತಿ ಮಕ್ಮಲ್ ಬಟ್ಟೆಯಲ್ಲಿ ಸುತ್ಕೊಂಡು ಪಟ ಅಂತ ಹೊಡಿತಾರಲ್ಲ, ಹಾಗೆ ಹೊಡೆದಿದ್ದಾರೆ. ಅನಿರುದ್ಧ್ ಕೂಡ ಬಹಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬಟ್ ಇದರಲ್ಲಿ ನಿರ್ಮಾಪಕನ ಕಷ್ಟ ಏನು ಅನ್ನೋದು ನಿಜವಲ್ಲೂ ಬಹಳ ಕಷ್ಟ ಇದೆ. ಅದನ್ನು ತುಂಬ ಹಾಸ್ಯಾತ್ಮಕ ಇರ್ಬೋದು, ಸೀರಿಯಸ್ ಆಗಿ ಕೂಡ ತೋರಿಸಿದ್ದಾರೆ. ಒಬ್ಬ ಭರವಸೆ ನಿರ್ದೇಶಕ, ನಿಮ್ಮ ಇದು ಲಾಸ್ಟ್ವರೆಗೂ ಗೊತ್ತಾಗಲ್ಲ ಏನಾಗುತ್ತೆ ಏನು ಅಂತ. ಬಟ್ ಅಷ್ಟೇ ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆರೇಷನ್ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಸ್ವಾಮಿ ಶರಣಮಯ್ಯಪ್ಪ ಲಾಸ್ಟಲ್ಲಿ, ಹೀಗೆ ಹಲವಾರು ಕ್ಯಾಚಿ ಪಾಯಿಂಟ್ಸ್ ತುಂಬ ಚೆನ್ನಾಗಿದೆ. ಜೊತೆಗೆ ನಮ್ಮ ಗಿರೀಶ್ ಅವರು ಮತ್ತು ಅನಿರುದ್ಧ್ ಇಡೀ ಸಿನಿಮಾನ ಹೆಗಲ ಮೇಲೆ ಹೊತ್ಕೊಂಡು ನಡೆದಿದ್ದಾರೆ. ಜೊತೆಗೆ ನನ್ನ ಆತ್ಮೀಯ ಮಿತ್ರ ವೆಂಕಟೇಶ್ ಅವರು ನಿರ್ಮಾಪಕನ ಪಾತ್ರನ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಒಂದು ಚಿತ್ರತಂಡ ಇದ್ರ ಮುಖಾಂತರ ಫಸ್ಟ್ ಡೇ ಫಸ್ಟು ಕ್ಯಾಪ್ಟನ್ ಆಫ್ ಕರ್ನಾಟಕ ಹೊರಹೊಮ್ಮಿದೆ. ಇಡೀ ತಂಡಕ್ಕೆ ಶುಭಾಶಯಗಳನ್ನ ಕೋರ್ತೀನಿ. ಒಂದೊಂದಕ್ಕೆ ಲಿಂಕ್ ಕೊಟ್ಕೊಂಡು ಆ ಮಗು ಪ್ರೆಗ್ನೆಂಟ್ ಆಗಿದ್ದಾಗ ಮಗು ಜೀವ ಇಲ್ದಾರ ಆ ಸ್ಥಿತಿಲಿತ್ತು ಸಿನಿಮಾ. ಹಾರ್ಡ್ ಡಿಸ್ಕ್ ಆ ಸ್ಥಿತಿಲಿತ್ತು. ಹಾರ್ಡ್ ಡಿಸ್ಕ್ ಸಿಗೋದಕ್ಕೂ ಮಗು ಜೀವ ಬರೋದಕ್ಕೂ ಸಿಂಬಾಲಿಕ್ ಆಗಿ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದೀರಾ. ನಿಜವಾಗ್ಲೂ ಭಾಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದೀರಾ. ರೋಹಿತ್, ಭಾಳ ದಿನ ನೋಡ್ತಾ ಇದ್ದೀವಿ. ನಿರುದ್ ಬರೀ ಹಾಡು ಆಡ್ತಾರೆ ಅಂದ್ಕೊಂಡಿದ್ವಿ, ನಮಗೆಲ್ಲ ಹಾಡಿಸ್ತೀವಿ ಇವತ್ತು. ಆಲ್ ದ ಬೆಸ್ಟ್, ಗುಡ್ ಲಕ್. ಮತ್ತು ನಮ್ಮ ದೇವಿ ಶ್ರೀದೇವಿ ಮಾತಲ್ಲಿ ಪಾರ್ವತಿ ಪಾತ್ರ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿ. ಪ್ರತಿಯೊಂದು ಪಾತ್ರಗಳು ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಸರ್, ಆಲ್ ದ ಬೆಸ್ಟ್ ಟೀಮ್. ಗುಡ್ ಲಕ್. ಸಿನಿಮಾ ಅಂದ ತಕ್ಷಣ ಹಾಡು, ಡ್ಯಾನ್ಸು, ಹೀರೋಯಿನ್ನು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ನಾವು ಥಿಯೇಟ್ರಿಗೆ ಹೋಗ್ತೀವಲ್ವ. ಆದರೆ ಇದೊಂದು ವಿಭಿನ್ನವಾದಂಥ ಸಿನಿಮಾ. ಈ ಸಿನಿಮಾದ ಕಂಟೆಂಟು, ಇದರ ಅರ್ಥ ಏನು ಅನ್ನೋದನ್ನು ಸಿನಿಮಾದವ್ರಿಗೆ ಅರ್ಥ ಆದಷ್ಟು ಹೊರಗಿನ ಜನರಿಗೆ ನಿಜವಾಗ್ಲೂ ಅರ್ಥ ಆಗಲ್ಲ. ಸಿನಿಮಾನ ಬರ್ತಾರೆ, ನೋಡ್ತಾರೆ 2.5 ಗಂಟೆ ಕಾಲ, ಅದ್ರ ಬಗ್ಗೆ ಒಂದು ವಿಮರ್ಶೆ ಮಾಡ್ತಾರೆ, ಚೆನ್ನಾಗಿದೆನೋ ಚೆನ್ನಾಗಿಲ್ಲ ಅನ್ನೋ ಕೇಳ್ತಾರೆ, ಹೊರಟೋಗ್ತಾರೆ. ಆದರೆ ಒಂದು ಸಿನಿಮಾ ಮಾಡಬೇಕಾದ್ರೆ ಆ ನಿರ್ಮಾಪಕ ಎಷ್ಟು ಕಷ್ಟಪಡ್ತಾನೆ, ಆ ನಿರ್ದೇಶಕ ತನ್ನ ಜೀವನ ಪಣವಾಗಿಟ್ಕೊಂಡು ಕೆಲಸ ಮಾಡ್ತಾನೆ. ಅದನ್ನು ಕೆಲಸ ಮಾಡೋಂಥ ಎಲ್ಲ ಕಲಾವಿದರು ಕೂಡ ಎಷ್ಟು ಆಸಕ್ತಿ ಇಟ್ಕೊಂಡು ಅದ್ರ ಬಗ್ಗೆ ನಂಬಿಕೆ ಇಟ್ಕೊಂಡು ಕೆಲಸ ಮಾಡ್ತಾನೆ. ಆದರೆ ಅದೆಲ್ಲ ಪರಿಣಾಮವಾಗಿ ಸಿನಿಮಾ ರಿಲೀಸ್ ಆಗಬೇಕು ಅಂತ ಟೈಮಲ್ಲಿ ಇಂಥದ್ದೇನಾದರೂ ಒಂದು ಪ್ರಾಬ್ಲಮ್ ಆದಾಗ ಎಷ್ಟು ಕಷ್ಟ ಅಲ್ಲ ನಿಜವಾಗ್ಲೂ. ಇದನ್ನು ಬಹಳ ಚೆನ್ನಾಗಿ ಹೋಲಿಸಿದ್ದಾರೆ. ಒಬ್ಬ ತಾಯಿ 9 ತಿಂಗಳು ತನ್ನ ಮಗುನ ಗರ್ಭದಲ್ಲಿ ಇಟ್ಕೊಂಡು ಅದು ಆಚೆ ಬರೋ ಸಮಯದಲ್ಲಿ ಎಂಥ ನೋವನ್ನು ಅನುಭವಿಸ್ತಾಳೆ ಅನ್ನೋದನ್ನು ನಮ್ಮ ನಿರ್ಮಾಪಕರು, ನಿರ್ದೇಶಕರು ಭಾಳ ಮನಸ್ಸು ಮುಟ್ಟಂಗೆ ಹೇಳಿದ್ದಾರೆ. ನಾನೊಬ್ಬ ಕಲಾವಿದೆಯಾಗಿ ನಿಜವಾಗ್ಲೂ ಸಿನಿಮಾ ನೋಡಬೇಕಾದ್ರೆ ಹೌದಲ್ವ, ನಮಗೆ ಡೇಟ್ ತೊಗೋತಾರೆ, ಪೇಮೆಂಟ್ ಕೊಡ್ತಾರೆ, ಆ್ಯಕ್ಟ್ ಮಾಡ್ತೀವಿ, ಬಂದುಬಿಡ್ತೀವಿ. ಅದರಿಂದ ಎಷ್ಟೊಂದು ಶ್ರಮ ಇದೆ ಅನ್ನೋದು ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಪ್ರತಿಯೊಬ್ಬ ಕಲಾವಿದರು ಕೂಡ ತಮ್ಮ ಪಾತ್ರನ ಬಹಳ ಚೆನ್ನಾಗಿ ನಿರ್ವಹಿಸಿದ್ದಾರೆ.
ಡೈರೆಕ್ಟ್ ಕೂಡ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ನಮ್ಮ ನಿರ್ಮಾಪಕರು ಭಾಳ ಕಷ್ಟಪಟ್ಟು ದುಡ್ಡು ಹಾಕಿದ್ದಾರೆ ಅಲ್ವಾ. ಸಿನಿಮಾ ತುಂಬ ಚೆನ್ನಾಗಿದೆ. ಒಂದು ವಿಭಿನ್ನವಾದಂಥ ಸಿನಿಮಾ ಇದು. ಪ್ರತಿಯೊಬ್ಬರು ನೋಡಲೇಬೇಕು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಪ್ರೋತ್ಸಾಹ ಕೊಡಿ. ಹೊಸ ಪ್ರಯತ್ನ ಮಾಡಿದರೆ ಹೊಸ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ, ಶುಭವಾಗಲಿ ಅಂತ ಹಾರೈಸ್ತೀನಿ. ಇಡೀ ಸಿನಿಮಾ ತಂಡಕ್ಕೆ ಆಲ್ ದ ಬೆಸ್ಟ್. ಇವರೇ ಮಾತಾಡಿದ್ದಾರೆ. ಸೂಪರ್ ಫಿಲಮು. ಈ ಫಸ್ಟ್ ಶೋ ಅನ್ನೋದು ನಾವು ರೆಗ್ಯುಲರಾಗಿ ನಾವು ಮಾತಾಡೋಂಥ ವಿಷಯ. ಕೆಲವು ಸಿನಿಮಾಗಳು ಫಸ್ಟೇ ಅನೌನ್ಸ್ ಮಾಡಿದ ತಕ್ಷಣ ಅಂದ್ಕೊಂಡ್ಬಿಡ್ತೀವಿ ಈ ಸಿನಿಮಾನ ಫಸ್ಟ್ ಶೋ ನೋಡಬೇಕು ಅನ್ನೋದು. ಆ ಥರ ಆ ಹೆಸರಿಗೆ ಅಷ್ಟೊಂದು ಪವರ್ಫುಲ್ ವ್ಯಾಲ್ಯೂ ಇದೆ. ಜೊತೆ ಏನಂದರೆ ಈ ಸಿನಿಮಾವಾಗ ಒಂದೇ ವರ್ಡ್ ಹೇಳ್ಬೇಕಂದ್ರೆ ಎಲ್ಲದಕ್ಕೂ ಒಂದು ನೇಟಿವಿಟಿ ಇರುತ್ತೆ. ಇದು ಸಿನಿಮಾ ನೇಟಿವಿಟಿ ಕತೆ. ಇದಕ್ಕೆ ಭಾಷೆನೇ ಇಲ್ಲ. ಥ್ರೂಔಟ್ ಇಂಡಿಯಾದಲ್ಲಿ ಯಾವುದೇ ಲ್ಯಾಂಗ್ವೇಜಲ್ಲಿ ಜನ ನೋಡಿದ್ರೂ ಇದು ಅರ್ಥ ಆಗುತ್ತೆ. ಎರಡನೇದು ಕ್ಲೈಮ್ಯಾಕ್ಸ್ ಎಕ್ಸ್ಟ್ರಾನರಿ ಮಾಡಿದ್ರು. ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಬಂದು ಎಕ್ಸಲೆಂಟ್ ಆಗಿದೆ. ಇದಕ್ಕೆ ಲ್ಯಾಂಗ್ವೇಜ್ ಇಲ್ಲ, ಸಿನಿಮಾ ನೇಟಿವಿಟಿ ಕತೆ, ಎಲ್ಲರೂ ನೋಡೋಂಥ ಕತೆ, ಇಂಡಿಯಾದಲ್ಲಿರೋ ಸಿನಿಮಾ ಆಡಿಯನ್ಸ್ ಎಲ್ಲ ನೋಡೋಂಥ ಕತೆ. ಆಲ್ ದ ಬೆಸ್ಟ್. ನಮಸ್ತೆ. ಫಸ್ಟ್ ಶೋ ಪ್ರತಿಯೊಬ್ಬ ಸಿನಿಮಾದವ್ರಿಗೆ, ಪ್ರತಿಯೊಬ್ಬ ಸಿನಿಮಾ ಟೆಕ್ನಿಷಿಯನ್ಸ್ಗೆ ಫಸ್ಟ್ ಶೋ. ಈ ಥರ ಸಿನಿಮಾನೇ ಫಸ್ಟ್ ಶೋ ಅಂತ ಮಾಡಿದ್ದಾರೆ ಗಿರೀಶ್ ಅವರು. 10 ವರ್ಷದಿಂದ ಅವ್ರ ಶ್ರಮ ಎತ್ತಿ ಕಾಣುತ್ತೆ. ಪ್ರತಿ ಒಬ್ಬೊಬ್ಬ ನಿರ್ದೇಶಕನಿಗೂ ಕೂಡ ಕನ್ನಡಿ ಇದ್ದಂಗೆ. ಕನ್ನಡಿ ಏನಂದರೆ ನಾವು ಸಿನಿಮಾ ಮಾಡೋರಿಗೆ ಒಂದು ಆಸೆ ಆಕಾಂಕ್ಷೆ ಇರ್ತದೆ. ಪ್ರತಿ ಒಬ್ಬೊಬ್ರಿಗೂ ಕೂಡ ಸಿನಿಮಾದವರು ಕೂಡ ಈ ಸಿನಿಮಾದ ಬಂದು ನೋಡಿದಾಗ ನಾವು ಎಷ್ಟು ಶ್ರಮ ಪಡ್ತೀವಿ, ಯಾವ ಥರ ನಾವು ಎಷ್ಟೆಷ್ಟು ಒದ್ದಾಡ್ತೀವಿ ಒಂದು ಸಿನಿಮಾ ಮಾಡೋಕ್ಕೆ ಅದನ್ನ ಇಂಚಿಂಚು ತೋರಿಸಿದ್ದಾರೆ ನಮ್ಮ ನಿರ್ದೇಶಕರು. ಯಾಕೆಂದರೆ ಕ್ಲೈಮ್ಯಾಕ್ಸಲ್ಲಿ ಅಳು ಬಂದ್ಬಿಡುತ್ತೆ. ನಮ್ಮ ಶ್ರಮ ಪಟ್ಟಿರೋರ್ಗೆ ಅಳು ಬಂದ್ಬಿಡುತ್ತೆ. ಆ ಥರ ತುಂಬ ಚೆನ್ನಾಗಿ ಕ್ಲೈಮ್ಯಾಕ್ಸ್ ಮಾಡಿದ್ದಾರೆ. ಒಂದು ಮಗು ಹಿಂಗೆ ಡೆಲಿವರಿ ಆಗೋದು, ಅದೇ ಥರ ಒಂದು ಸಿನಿಮಾನ ರಿಲೀಸ್ ಮಾಡಬೇಕು ಅಂದಾಗ ಎಷ್ಟು ಕಷ್ಟಪಡ್ತೀವಿ ಅನ್ನೋದನ್ನ ಸಂಪೂರ್ಣವಾಗಿ ತೋರಿಸಿದ್ದಾರೆ. ಪ್ರತಿಯೊಬ್ಬ ಸಿನಿಮಾದವರು ಕೂಡ ಎಲ್ಲ ಬೇರೆ ಜನಗಳು ಕೂಡ ಕನ್ನಡ ಜನತೆಗೂ ಕೂಡ ಫಸ್ಟ್ ಶೋನ ದಯವಿಟ್ಟು ಫಸ್ಟ್ ನೋಡಿ. ನಾವು ಸಿನಿಮಾದ ಎಷ್ಟು ಕಷ್ಟಪಡ್ತೀವಿ ಅನ್ನೋದನ್ನ ದಯವಿಟ್ಟು ನೀವು ನೋಡಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಅದಕ್ಕೆಲ್ಲ ಗುಣನೂ ನಿಮಗೆ ಅಯ್ಯೋ ಒಳ್ಳೇದಾಗಲಿ ಮಕ್ಕಳೇ. ಸಿನಿಮಾ ಅಂದರೆ ಏನು ಅನ್ನೋದು ಈಗ ನಮ್ಗೆ ಅರ್ಥ ಆಗುತ್ತೆ ಅಂತ ನಮ್ಮ ಮೊದಲಿಂದ ಅರ್ಥ ಆಗ್ತಾ ಇದೆ. ಇವ್ರೇನೇನು ಸ್ಟ್ರಗಲ್ ಪಟ್ಟಿದ್ದಾರೆ ಅದೆಲ್ಲ ಸ್ಟ್ರಗಲ್ಲು ನಾವು ಪಟ್ಟಿದ್ದೀವಿ. ನಾವು ಪಟ್ಟಿದ್ದಕ್ಕೆ ಈಗ ನನ್ನ ಮಕ್ಕಳು ಈ ಮಟ್ಟಕ್ಕೆ ಬಂದಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ. ಡೈರೆಕ್ಟರ್ ಅಂದ್ರೇನು, ಅಸೋಸಿಯೇಟ್ ಡೈರೆಕ್ಟರ್ ಅಂದ್ರೇನು, ಪ್ರೊಡ್ಯೂಸರ್ ಅಂದ್ರೇನು, ಅವ್ರಿಗೆ ಬರೋ ಕಷ್ಟಗಳು ಏನು ಅನ್ನೋದು ನಿನ್ನ ಕಣ್ಣು ತೆರೆಸಿದ್ದಾರೆ. ಈ ಸಿನಿಮಾಕ್ಕೆ ಒಳ್ಳೇದಾಗಲಿ, 100 ದಿನ ಒಳ್ಳೇದಾಗಲಿ, 100 ದಿನ ಓಡಲಿ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಪ್ಪ. ತುಂಬ ಸಂತೋಷ ಆಯಿತು. ನಮ್ಮ ಮಕ್ಕಳಿಗೂ ಹೇಳ್ತೀನಿ, ಎಲ್ಲರೂ ಬಂದು ನೋಡಿ ಅಂತ ಹೇಳ್ತೀನಿ. ಹೆಚ್ಚಿಗೆ ಮಾತಾಡೋದಕ್ಕೆ ಏನು ನನಗೆ ಶಕ್ತಿ ಇಲ್ಲ. ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಲೇಬೇಕಂತ ಪಿಚ್ಚು. ನಮಸ್ತೆ. ನಮಸ್ತೆ. ಆರ್ಗನೈಸೇಷನ್ ಡೈರೆಕ್ಟರು ನಾನು. ಗಿರಿ ಸರು ಮತ್ತು ರೋಹಿತ್ ಅಣ್ಣ ಮತ್ತು ಪ್ರೊಡ್ಯೂಸರ್ ಏನಿದ್ರು ಮುಖಗಳು, ಆ ಸೇಮ್ ಮುಖಗಳ ಲಾಸ್ಟ್ ಶಾಟ್ ನಮ್ಮ ಪಿಕ್ಚರು ಒಂದಕ್ಕೆ ಮುಂಚೆ ನಾವು ಅದನ್ನು ನೋಡಿದ್ವಿ. ಅನುಪಮ ಥಿಯೇಟರ್ ಥರ ನಮ್ಮದು ರಿಲೀಸ್ ಆಗಿದ್ದು. ಸೊ ಎವ್ರಿ ಫ್ರೇಮ್ನಿಂದ ಹಿಡಿದು ಟೆಕ್ನಿಕಲಿ ವೆರಿ ಸೌಂಡ್ ಮಾಡಿದ್ದಾರೆ. ನಮ್ಮ ನ್ಯೂಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ದೊಡ್ಡಿ ಅಣ್ಣ ಅಂತೂ ನಾನು ಎಕ್ಸ್ಪೆಕ್ಟ್ ಮಾಡಿ ಏನು ಹೇಳೋಕ್ಕಾಗ್ತಿಲ್ಲ ನನಗೆ ಆ್ಯಕ್ಚುಲಿ. ಅಂದರೆ ಅಯ್ಯಪ್ಪ ಅಡ್ರೆಸ್ ಹಾಕೊಳ್ಳಿಕ್ಕೆ ಒಂದು ಕಾರಣ ಅಂದರೆ ಫಿಲಮ್ ಓಡಿಲ್ಲ ಅಂದರೆ ಒಡ್ಸ್ಕೋಬಾರ್ದು ಅಂತ ಇತ್ತು. ಸೊ ಅದನ್ನು ತುಂಬ ಚೆನ್ನಾಗಿ ನರೇಟ್ ಮಾಡಿದ್ದಾರೆ. ನರೇಷನ್ ಇಸ್ ಗುಡ್ ಸರ್. ಅಂದರೆ ಭಾಷೆಗೆ ಯಾವುದೇ ಸ್ಟೇಟ್ಗೆ ಹೋದ್ರೂ ಭಾಷೆಗೆ ಟೆನ್ಷನ್ ಇಲ್ಲ ಅಂತ ಹೇಳೋಕ್ಕೆ ಒಂದು ಎಕ್ಸಾಂಪಲ್ ತೋರಿಸಿದ್ದೀರ. ಅಂದರೆ ಎಲ್ಲ ದೇವರುಗಳ ಬಗ್ಗೆ ಹೇಳಿದ್ದೀರಾ. ತಮಿಳ್ನಾಡು ಆಗಲಿ, ಕರ್ನಾಟಕ ಆಗಲಿ ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ಸ್ಕ್ರೀನ್ ಪ್ಲೇ ಅಂತ ಹೇಳಿದ್ರೆ ಟೆಕ್ನಿಕಲಿ ತುಂಬ ಸೌಂಡ್ ಇದೆ ಫಿಲಮ್. ದಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಆ್ಯಂಡ್ ಆ್ಯಕ್ಟಿಂಗ್ ಎಲ್ಲ ಹೊಸಬರು ಹಳಬರು ಅಂತ ಇಲ್ಲ, ಇಲ್ಲ ತುಂಬ ಚೆನ್ನಾಗಿ ಕೂಡಿ ಬಂದಿದೆ. ಎವ್ರಿ ಫ್ರೇಮ್ ಐ ವುಡ್ ಸೇ ಇಟ್ಸ್ ಎ ಮ್ಯಾಜಿಕ್. ಸಿನಿಮಾ ನೋಡಿದವ್ರಿಗೆ ತುಂಬ ಕನೆಕ್ಟ್ ಆಗ್ತಾ ಇದ್ದಾರೆ. ಎವ್ರಿ ಫಿಲ್ಮ್ ಮೇಕರ್ ಐ ವುಡ್ ಸೇ, ಅಸಿಸ್ಟೆಂಟ್ ಡೈರೆಕ್ಟರಿಂದ ಹಿಡಿದು ಎಲ್ಲ ಟೆಕ್ನಿಷಿಯನ್ಸು ವಿಲ್ ಡೆಫಿನೆಟ್ಲಿ ಕನೆಕ್ಟ್ ಟು ದಿಸ್ ಫಿಲ್ಮ್. ಸೊ ರಿಯಲಿ ವಿಶ್ ದ ಎಂಟೈರ್ ಫಿಲ್ಮ್ ಫಸ್ಟ್ ಶೋ ಇನ್ನೂ 100 days ಓಡಲಿ ಅಂತಲೇ ಆಶಿಸ್ತೀನಿ. ಐ ವುಡ್ ಬಿಲೀವ್ ಎವ್ರಿಬಡಿ ಹ್ಯಾವ್ ಟು ವಾಚ್ ದಿಸ್ ಫಿಲ್ಮ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಪಿಕ್ಚರು ಬರೀ ಸಿನಿಮಾದವ್ರಿಗೆ ಅಷ್ಟೇ ಅಲ್ಲ, ಸಿನಿಮಾನ ನೋಡೋರು ಎಲ್ಲ ಕಲಾವಿದ್ರು ಈ ಪಿಕ್ಚರ್ನ ನೋಡಿದ್ರೆ ಸಿನಿಮಾದವ್ರ ಕಷ್ಟ ಏನು ಅಂತ ಎಲ್ರಿಗೂ ಅರ್ಥ ಆಗಬೇಕು. ಆವಾಗಲೇ ನಿಮ್ಗೆ ಕಷ್ಟ ಅರ್ಥ ಆದಾಗಲೇ ಅದ್ರ ಮೇಲೆ ಇಷ್ಟ ಆಗೋದು, ಅದ್ರ ಮೇಲೆ ಪ್ರೀತಿನೂ ಬರೋದು. ಯಾತಕ್ಕೆಂದರೆ ಇಲ್ಲಿ ಒಂದೊಂದು ಕೆಲಸ ಮಾಡಿರೋರ್ಗು ಎಷ್ಟು ಬೆವರು ಸುರಿಸಿರ್ತಾರೆ, ಭಗವಂತನ ನಂಬ್ಕೊಂಡಿರ್ತಾರೆ ಅನ್ನೋದನ್ನು ನಿಮ್ಗೆ ಅರ್ಥ ಆದರೆ ಆ ಭಗವಂತನ ರೂಪದಲ್ಲಿ ನೀವು ಬಂದು ಪಿಕ್ಚರ್ನ ನೋಡಿ ಹಾರೈಸಿದ್ರೇ ನಮ್ಮಂಥ ಕಲಾವಿದರೆಲ್ಲ ಬದುಕೋಕ್ಕೆ ಸಾಧ್ಯ. ದಯವಿಟ್ಟು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಯಾರು ಗೊತ್ತಾಯ್ತಾ?
ಇವರು ಉಷಾ ಇಷ್ಟಾ ಅಂತೇಳಿ ಶ್ರುತಿ ಮತ್ತು ಶರಣ್ದು ಸಿಸ್ಟರ್. ಇವರು ಕೂಡ ಕಲಾವಿದರು. ಈಗ ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಆ್ಯಕ್ಟ್ ಮಾಡಬೇಕಂತೇಳಿ ಉಷಾ ಬರ್ತಾ ಇದ್ದಾರೆ. ಈ ಪಿಕ್ಚರ್ಗೆ ಹೆಂಗೆ ಪ್ರೋತ್ಸಾಹ ಮಾಡ್ತೀವೋ ಅದೇ ರೀತಿ ನಮ್ಮ ಉಷಾ ಕೂಡ ಮಾಡೋಣ. ಆಮೇಲೆ ಪಿಕ್ಚರ್ ಅದ್ಭುತವಾಗಿ ಬಂದಿದೆ. ಗಿರೀಶು ತುಂಬ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ತುಂಬ ಚೆನ್ನಾಗಿ ನರೇಟ್ ಮಾಡಿದ್ದಾರೆ. ಆಮೇಲೆ ಅದರಲ್ಲಿ ಅಭಿನಯಿಸ್ತಕ್ಕಂಥ ಎಲ್ಲ ಕಲಾವಿದರು, ತಂತ್ರಜ್ಞರು, ಗಿರೀಶ್ ನಿಜವಾಗ್ ತುಂಬ ಚೆನ್ನಾಗಿ ನರೇಟ್ ಮಾಡಿದ್ದಾರೆ. ಯಾಕಂದ್ರೆ ನಿಮ್ಮದು 4 ಪಿಕ್ಚರ್ ನೋಡಿದ್ದೀನಿ, ಬಟ್ ಎಲ್ಲ ಡಿಫ್ರೆಂಟ್ ಆ್ಯಂಗಲ್ ತೆಗೆದಿದೆ. ಇದು ತುಂಬಾ ಇಷ್ಟ ಆಯಿತು. ಒಳ್ಳೆಯದಾಗಲಿ. ಖಂಡಿತವಾಗ್ಲೂ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ನಿಮ್ಮ ಖಂಡಿತ. ಥ್ಯಾಂಕ್ ಯು ಸರ್, ನೀವು ಆಲ್ರೆಡಿ ಇದ್ದೀರಾ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಗಿರೀಶ್ ಬ್ರೋ ಜೊತೆ ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದೀನಿ, ಶಾಲಿವಾನಶಕ್ಕೆ ಅಂತ. ಅವ್ರು ಎಂಥ ಟ್ಯಾಲೆಂಟೆಡ್ ಅಂತ ನಂಗೆ ಗೊತ್ತು. ನಾನು ಅವ್ರ 4 ಸಿನಿಮಾಗಳನ್ನು ನೋಡಿದ್ದೀನಿ. ಪ್ರತಿಯೊಂದು ಸಿನಿಮಾನೂ ಒಂದಕ್ಕೊಂದು ಡಿಫ್ರೆಂಟಾಗಿ ಮಾಡಿದ್ದಾರೆ. ಈ ಸಿನಿಮಾ ಕೂಡ ನಮ್ಮ ಸಿನಿಮಾದವ್ರಿಗೆ ಬೇಗ ಅರ್ಥ ಆಗುತ್ತೆ. ಸಿನಿಮಾದವ್ರ ಕಷ್ಟ ಏನು, ದುಃಖ ಏನು, ಅವ್ರ ಖುಷಿ ಏನು ಅಂತ ಈ ಸಿನಿಮಾ ನೋಡಿ ನಿಮಗೂ ಕೂಡ ಅರ್ಥ ಆಗುತ್ತೆ. ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಕಂಟೆಂಟ್ ಇರತಕ್ಕಂಥ ಸಿನಿಮಾ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ಈ ಸಿನಿಮಾ ನೋಡಿ. ಆಲ್ ದಿ ಬೆಸ್ಟ್ ಗಿರೀಶ್ ಬ್ರೋ. ಚೆನ್ನಾಗಿದೆ ಸರ್, ಎಲ್ಲರಿಗೂ ಚೆನ್ನಾಗಿದೆ ಸರ್. ಸೂಪರ್ ಆಗಿರುತ್ತೆ. ಎಲ್ಲರೂ ಮಿಸ್ ಮಾಡಿದೆ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮುಂದೆ ಬರೋಕ್ಕೆ ಮೇಡಮ್, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಒಂದು ಒಳ್ಳೆ ಸಿನಿಮಾ. ನೋಡಲಿಲ್ಲ ಅಂದರೆ ನೀವು ಮಿಸ್ ಮಾಡ್ಕೊತೀರಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಲ್ಮೋಸ್ಟ್ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ಏನೇನು ಅಂತ. ಸೊ ಈಗ ಇರೋ ಕಂಟೆಂಟ್ ಏನು ಅಂತ ಅಂದರೆ, ಮುಂದೆ ಪಿಕ್ಚರ್ ಬಿಡುಗಡೆ ಆದಮೇಲೆ ಪ್ರತಿಯೊಬ್ಬರು ಥಿಯೇಟ್ರಿಗೆ ಹೋಗೇ ನೋಡಬೇಕು. ಆ ಒಂದು ಸಂದೇಶನ ತಲುಪಿಸ್ಬೇಕಾಗಿರೋರು ನೀವು. ಯಾಕಂದರೆ ಇವತ್ತು ಮೀಡಿಯಾ ಅಷ್ಟು ದೊಡ್ಡದಾಗಿ ಬೆಳೆದಿದೆ. ಸೊ ನಿಮ್ಮಿಂದ ನಾವೆಲ್ಲ ಅಂತ ಅನ್ಕೋಬೋದು. ಐ ಆಮ್ ಆರ್ಟಿಸ್ಟ್ ಆಗಿ ಸಿನಿಮಾ ನೋಡಿದಾಗ ನಿಜವಾಗ್ಲೂ ಅನಿಸಿದ್ದೇನು ಅಂದರೆ, ಸಫರ್ ಪಡ್ತಿದ್ರಲ್ಲ, ಆ ಸಫರು ನಾವು ಪಡ್ತಾ ಇದ್ದೀವಿ ಇನ್ನೂ. ಸೊ ಈ ಸಫರ್ ಪಡಬಾರ್ದು. ಈ ಸಿನಿಮಾ 100 ಡೇಸ್ಗಿಂತ ಹೆಚ್ಚಾಗಿ ತಲುಪಬೇಕು ಅಂದರೆ ದಯವಿಟ್ಟು ಮೀಡಿಯಾದವರು ನೀವೆಲ್ಲರೂ ಆದಷ್ಟು ಹೆಚ್ಚು ಈ ಒಂದು ಸಂದೇಶನ ರವಾನಿಸಿ ಅಂತ ಹೇಳ್ತಾ, ಆ್ಯಂಡ್ ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿತ್ತು. ಪ್ರತಿಯೊಂದು ಪಾತ್ರಗಳು ಚೆನ್ನಾಗಿದೆ. ಇಡೀ ಸಿನಿಮಾ ಹೇಗೆ ಬರುತ್ತೆ, ಹೇಗೆ ನಡೆಯುತ್ತೆ, ರಿಲೀಸ್ ಹೇಗಿರುತ್ತೆ ಅಂತ ಡೈರೆಕ್ಟ್ ಲೈವು ಈ ಪಿಕ್ಚರಲ್ಲಿದೆ. ಸೊ ಯಾರೆಲ್ಲ ಈ ಸಿನಿಮಾ ನೋಡ್ತಿರೋ, ಇವ್ರು ಹೇಳ್ದಂಗೆ ಕೇವಲ ಒಂದು 10-15 ಜನ ಅಲ್ಲ, ಒಂದು ಸಿನಿಮಾ ರಿಲೀಸ್ ಆಗಬೇಕು ಅಂದರೆ 300 ಜನ, 300ಕ್ಕಿಂತ ಇನ್ನೂ ಹೆಚ್ಚು ಜನ ಈ ಜೀವನವನ್ನು ನಡೆಸ್ತಾ ಇರ್ತಾರೆ. ಸೊ ಅವರಷ್ಟು ಜೀವನ ಯಾರ ಕೈಲಿದೆ? ಮೀಡಿಯಾ ಕೈಲಿದೆ. ಸೊ ನೀವೆಲ್ಲರೂ ಹೆಚ್ಚು ಪ್ರಚಾರ ಮಾಡಿ. ಹಾಗೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಅಂತ ಹೇಳಿದ್ರು ಸಾಕು, 100 ಡೇಸ್ ಖಂಡಿತ ಓಡುತ್ತೆ. ಸೊ ಎಲ್ಲರೂ ಎಂಕರೇಜ್ ಮಾಡೋಣ ಅಂತ ಹೇಳ್ತಾ, ಆಲ್ ದ ಬೆಸ್ಟ್. ಫಸ್ಟ್ ಡೇ ಫಸ್ಟ್ ಶೋ. ಹಾಯ್, ನಮಸ್ತೆ. ನಾನು ನಂದಿನಿ ಕಮ್ಮಯ್ಯ. ಹುಟ್ಟೋ ಪ್ರತಿಯೊಂದು ಮಗುನೂ ಕೂಡ IAS ಆಫೀಸರ್ ಆಗೋಕ್ಕೆ ಸಾಧ್ಯ ಇಲ್ಲ, ಆ್ಯಂಡ್ CMO PMO ಆಗೋದಕ್ಕೂ ಸಾಧ್ಯ ಇಲ್ಲ. ದೇಶಕ್ಕೆ ಒಬ್ಬ ಒಳ್ಳೆ ಪ್ರಜೆ ಆದರೆ ಅಷ್ಟೇ ಸಾಕಾಗಿದೆ. ಸೊ ಮೂವಿ ಹಿಟ್ ಆಗುತ್ತಾ, ದುಡ್ಡು ಮಾಡುತ್ತಾ ಅನ್ನೋದಕ್ಕಿಂತ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ ನಮ್ಮ ಗಿರೀಶ್ ಅವರು. ಮೂವಿ ಎಲ್ಲೂ ಕೂಡ ನನಗಂತೂ ಎಲ್ಲೂ ಕೂಡ ಬೇಜಾರಾಗಿಲ್ಲ. ನಾನು ಒಂದೇ ಒಂದು ಮಾತ್ರ ಬೇಜಾರಾಗಿದ್ದೇನೆಂದರೆ, ನಮ್ಮ ಎಲ್ಲ ಕಲಾವಿದರನ್ನು, ದೊಡ್ಡ ದೊಡ್ಡ ಕಲಾವಿದರನ್ನೆಲ್ಲರನ್ನೂ ಇದರಲ್ಲಿ ತೋರಿಸಿದ್ದಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಆದರೆ ನಮ್ಮ ಪವರ್ ಬಂದಾಗ ಇವರು ಬಿದ್ದೋಗ್ಬಿಟ್ರು. ಪವರ್ ಇಲ್ದಂಗೆ ನಾನು ಕಿರ್ಚ್ತಾ ಇದ್ದೀನಿ, ಕಿರ್ಚಿ ಎಬ್ಬಿಸ್ತಾ ಇದ್ದೀನಿ, ಆದರೂ ಎದ್ದಿಲ್ಲ. ಅದೊಂದು ಬೇಜಾರಾಯಿತು. ಆ್ಯಂಡ್ ಈ ಮೂವಿನಲ್ಲಿ ಒಂದು ದೇವ್ರ ಸಾಂಗ್ ಅದು ಇನ್ನೂ ತುಂಬ ಚೆನ್ನಾಗಿದೆ. ಅದು ಗೂಸ್ ಬಂಪ್ಸೇ ಬರುತ್ತೆ ಅಂತ ಆ ಥರ ಒಂದು ಎಫೆಕ್ಟ್, ಫೀಲ್, ಮ್ಯೂಸಿಕ್ ತುಂಬ ಚೆನ್ನಾಗಿತ್ತು. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಆ ಕತೆ ಈ ಕತೆ ಅಂತ ಹೊಸ ಹೊಸ ಕತೆಗಳು ಹುಡ್ಕೋದಕ್ಕಿಂತ ನಮ್ಮ ಇಂಡಸ್ಟ್ರಿನಲ್ಲಿ ನಮ್ಮ ಡೈರೆಕ್ಟರ್ಸ್, ನಮ್ಮ ಪ್ರೊಡ್ಯೂಸರ್ಸ್, ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಕಲಾವಿದರು ಏನೆಲ್ಲ ನಾವು ಕಷ್ಟಪಡ್ತೀವಿ, ಆ ಕಷ್ಟನ ಇದರಲ್ಲಿ ಗಿರೀಶ್ ಅವರು ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೂ ಒಂದು ಹೊಸ ವಿಷಯ ಏನು ಅಂತಂದರೆ, ನಮ್ಮ ರೋಹಿತ್ ಸರ್ ಅವರು ಬಾಲ ಕಲಾವಿದರು. ಇವ್ರ ಮುಖನ ನಾನು ತುಂಬ ಮಿಸ್ ಮಾಡ್ತಾ ಇದ್ದೆ. ಆ್ಯಂಡ್ ಇದರಲ್ಲಂತೂ ತುಂಬಾ ಅಯ್ಯಪ್ಪ ಕ್ಯಾರೆಕ್ಟರ್ ಅಂತೂ ತುಂಬಾ ಚೆನ್ನಾಗಿದೆ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಟೀಮ್ಗೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಮತ್ತು ಮೂವಿ ಪ್ರೊಡ್ಯೂಸರ್ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಎಲ್ಲರೂ ದಯವಿಟ್ಟು ಥಿಯೇಟರ್ನಲ್ಲೇ ಹೋಗಿ ಕನ್ನಡ ಮೂವಿಗಳನ್ನು ನೋಡಿ ಪ್ರೋತ್ಸಾಹಿಸಿ, ಆಶೀರ್ವದಿಸಿ. ನಮಸ್ತೆ. ಮೂವಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ. ಬೇರೆ ಬೇರೆಯವರೆಲ್ಲ ಚಿತ್ರಕಥೆ ಅಲ್ಲಿ ಇಲ್ಲಿ ಎಲ್ಲ ಹುಡುಕ್ತವ್ರೆ. ಪಾಪ ಸರ್ ಅವ್ರು ಕಷ್ಟ ಬಿದ್ದಿರೋದನ್ನ ಶ್ರಮನ ಇಲ್ಲಿ 4 ದಿನದ ಮುಂದೆ ತೋರಿಸಿದ್ದಾರೆ. ಕನ್ನಡ ಉಳಿಬೇಕು, ಗೆದ್ದರೆ ಸಿನಿಮಾದಲ್ಲೇ ಗೆಲ್ಲಬೇಕು. ನಮ್ಮ
ಅಂತ್ಯನ ಕೂಡ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಿದಾಯಿತು. ಈ ಸಿನಿಮಾ ಅನ್ನೋದೊಂದು ಜೀವನದ ಬಗ್ಗೆ ಯಾಕೆ ಹೋಲಿಸ್ತೀನಿ ಅಂತಂದರೆ, ಎಲ್ಲೋ ಗಂಡು ಎಲ್ಲೋ ಹೆಣ್ಣು ಹುಡ್ತಾರೆ, ಆದರೆ ಅವರಿಬ್ಬರು ಒಂದಾಗ್ತಾರೆ. ಹಾಗೆ ಚಿತ್ರರಂಗದಲ್ಲಿ ಪ್ರೊಡ್ಯೂಸರ್ ಎಲ್ಲೋ ಇರ್ತಾರೆ, ನಿರ್ದೇಶಕ ಎಲ್ಲೋ ಇರ್ತಾನೆ, ಕತೆ ಮಾಡ್ಕೊಂಡು ಒಂದಾಗ್ತಾರೆ. ಆದರೆ ಒಂದು ಚಿತ್ರಾನ ಮಾಡಿದಾಗ ಒಂದು ಮಗು ಹುಟ್ಟಬೇಕಂದ್ರೆ ಎಷ್ಟು ಪ್ರಸವವೇದನೆ ಆಗುತ್ತೆ, ಆ ರೀತಿ ಒಂದು ಚಿತ್ರ ಮಾಡಿ ರಿಲೀಸ್ ಆದಾಗ ಆ ನೋವುಗಳು ಡೈರೆಕ್ಟ್ರಿಗೆ ಗೊತ್ತಾಗುತ್ತೆ, ಅಲ್ಲಿ ನಿರ್ಮಾಪಕ ದುಡ್ಡು ಹಾಕಿರೋ ನಿರ್ಮಾಪನ ಗೊತ್ತಾಗುತ್ತೆ, ಮಾಡಿದಂಥ ಕಲಾವಿದರು ಗೊತ್ತಾಗುತ್ತೆ. ಅದೇ ಫಸ್ಟ್ ಡೇ ಫಸ್ಟ್ ಶೋನಲ್ಲಿ ನಮ್ಮ ಚಿತ್ರರಂಗದ ಒಳಗಿನ ಉಳುಕು ಅಳುಕು ಏನೇನಿದೆ ಅದೆಲ್ಲ ಆಗ್ತಾಯಿದೆ. ನಾನೊಬ್ಬ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಹೆಚ್ಚಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ, ನಿರ್ಮಾಪಕ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಮಾರ್ನಿಂಗ್ ಶೋ ಬರ್ತಾ ಇದ್ದಂಗೆ ಫೋನ್ಗಳಿಗೆ ಅಲ್ಲಿ ಪೈರಸಿ ಬರ್ತಾಯಿದೆ. ಇದರಿಂದ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗಿರ್ಬೋದು, ನಿರ್ಮಾಪಕ ಸಂಘ ಆಗಿರ್ಬೋದು ತುಂಬ ಹೋರಾಟಗಳಾಗ್ತಾಯಿದೆ. ಪೈರಸಿ ತಡೆಗಟ್ಟೆ ಒಂದು ಟೀಮ್ನೇ ನಾವು ಇದು ಮಾಡ್ತಾಯಿದ್ವಿ. ದಯವಿಟ್ಟು ಜನರು ಚಿತ್ರಮಂದಿರ ಒಂದು ಚಿತ್ರ ನೋಡಿದಾಗ ಒಂದು ದಿನದ ಒಂದು ಶೂಟಿಂಗ್ ಸ್ಟಾರ್ಟ್ ಆಯ್ತು ಅಂದರೆ 30ರಿಂದ 40ರಿಂದ 60 ದಿನ ಒಂದು 100 ಕುಟುಂಬಗಳು ಊಟ ಮಾಡ್ತಾರೆ. ಸೊ ಇದು ಪೈರಸಿ ಬಂದಾಗ ಚಿತ್ರರಂಗ ನಷ್ಟ ಹೋಗ್ತಾ ಇದೆ. ಕನ್ನಡ ಚಿತ್ರ ಬೆಳಿಬೇಕು ಅಂತಂದರೆ, ಚಿತ್ರರಂಗ ಬೆಳಿಬೇಕು ಅಂತಂದರೆ ನಮ್ಮ ರಾಜ್ಯದ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಇರ್ಬೋದು, ಶಂಕರನಾಗಿರ್ಬೋದು, ಅವರೆಲ್ಲ ಆ ದಾರಿ ಮಾಡಿಕೊಟ್ಟವ್ರು ನಮಗೆ. ಅದನ್ನು ನಮ್ಮ ಕನ್ನಡ ಚಿತ್ರ ಇನ್ನೂ ಮೇಲೆತ್ತರಕ್ಕೆ ಹೋಗಬೇಕು, ಮುಗಿಲೆತ್ತರಕ್ಕೆ ಸಾಗಬೇಕು. ಅದರಿಂದ ಪ್ರೇಕ್ಷಕರಿಗೆ ಕೇಳ್ಕೊಳ್ಳೋದು ಅಂತಂದರೆ, ಈ ಫಸ್ಟ್ ಡೇ ಫಸ್ಟ್ ಶೋ ಇದರಲ್ಲಿ ಚಿತ್ರರಂಗದ ಅದೇ ಹೇಳಿದ್ನಲ್ಲ ನೋವುಗಳೆಲ್ಲ ಇದ್ದಾವೆ. ಅದು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿದಾಗ ಚಿತ್ರ ನಿರ್ಮಿಸೋರಿಗೂ ಒಂದು ಪ್ರೋತ್ಸಾಹ ಸಿಗುತ್ತೆ, ಕಥೆಗಾರರಿದಾಗುತ್ತೆ, ಕಲೆಗಾರರಿದಾಗುತ್ತೆ, ಟೆಕ್ನಿಕಲ್ ಟೀಮ್ಗೂ ಒಳ್ಳೆ ಮುಂದುವರೆಗೆ ತುಂಬ ಸಂತೋಷ ಆಗುತ್ತೆ. ಈ ಚಿತ್ರದಲ್ಲಿ ಡೈರೆಕ್ಟರ್ ಕಮ್ ಹೀರೋ ತುಂಬಾ ಅವ್ರು ನೋಡಿದಾಗ ಹಂಗೆ ಅನ್ಸೋದೇ ಇಲ್ಲ. ನಮ್ಮ ಫಸ್ಟ್ ಇದು ಎಲ್ಲಿ ನನಗೆ ಉತ್ಸಾಹ ಇದಾಗಿದ್ದು ಅಂತ ಕ್ರಿಯೇಟಿವ್ ಸಿಕ್ಕಿದ್ದು ಅಂತಂದರೆ, ನಮ್ಮ ಪ್ರೊಡ್ಯೂಸರ್ ಕ್ರಿಕೆಟ್ ಲೀಗ್ ಅಂತ ಇದು ಮಾಡಿದ್ರು GT ಮಾಲಲ್ಲಿ, ಅಲ್ಲೊಂದು ಟ್ರೈಲರ್ ತೋರಿಸಿದ್ರು. ಅವತ್ತೇ ನಾನು ಚಿತ್ರ ನೋಡ್ಬೇಕು ಅಂದ್ಕೊಂಡೆ. ಇವತ್ತು ಕೇಳ್ಕೊಂಡು ಬಂದು ನಾನು ಚಿತ್ರ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ರೋಹಿತ್ ಶ್ರೀನಾಥ್ ಅವ್ರು ನಮ್ಮ ಪಿಕ್ಚರ್ನ ಆ್ಯಕ್ಟ್ ಮಾಡಿದ್ರು. ಅವ್ರ ಜೊತೆ ಕೆಲಸ ಮಾಡಿದ್ದು, ಅಲ್ಲಿ ಹುಡುಗನಾಗಿ ನೋಡ್ತಾ ಇದ್ದೆ. ಈಗ ಇಲ್ಲಿ ಡೈರೆಕ್ಟರ್ ಆಗಿ ಒಳ್ಳೆ ನಿಮ್ಮ ಆ ನೋವು, ನಿಜವಾದ ನೋವುಗಳು ಏನಿದೆಯೋ ಆ ರೀತಿ ಬರ್ತಾ ಇದೆ. ಆಮೇಲೆ ನಿರ್ಮಾಪಕರು ನಿಜವಾಗ್ಲೂ ದುಡ್ಡು ಹಾಕಿ ಯಾವ ರೀತಿ ಚಡಪಡಿಸ್ತಾರೆ, ಅಲ್ಲಿ ತಮಿಳು ರಾಕಾಶ ಇಕ್ಕೋದು ಅದು ಮಾಡಲೇಬೇಕು ಅವರಿಗೆ. ಅದರ ಸಿಕ್ಕಿದಾಗ ಮೊದಲು ನಾವು ಇದನ್ನು ಚೇಂಬರಿಂದ ಆ ಕ್ಯಾಸೆಟ್ಗಳು ಬರ್ತಾಯಿತ್ತು, VHS ಅಲ್ಲೆಲ್ಲ ಹಿಡಿದು ಇದು ಮಾಡಿ ಪೊಲೀಸ್ ಕೇಸ್ ಹಾಕಿ ಆ ದೊಡ್ಡ ಕೈಗಳಿದು. ಇವಾಗ ಒಂದು ಯಾವುದೋ ಚಾನಲ್ ಒಂದು ಹೆಸರಿಟ್ಕೊಂಡು ಮಾಡ್ತಾರೆ ಅದನ್ನು. ನೆಕ್ಸ್ಟ್ ಅದು ಹಿಡಿದಾಗ ಕೂಡ ಇನ್ನೊಂದು ಅಪ್ಪ ಅಲ್ಲ ಚಿಕ್ಕಪ್ಪ ಅನ್ನೋ ಇನ್ನೊಂದು ಕಡೆ ಬರ್ತಾ ಇರುತ್ತೆ. ಬಟ್ ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಆದರೆ ಪ್ರೇಕ್ಷಕರ ನನ್ನ ವಿನಂತಿ ಏನು ಅಂತಂದರೆ, ಚಿತ್ರಗಳನ್ನ ಚಿತ್ರಮಂದಿರಗಳು ನೋಡಿ, ಕನ್ನಡ ಬೆಳೆಸಿ ಉಳಿಸಿ. ಜೈ ಕರ್ನಾಟಕ. ನಮಸ್ತೆ. ನಮಸ್ಕಾರ, ನಾನು ಜಯ, ಆರ್ಟಿಸ್ಟ್. ಫಸ್ಟ್ ಹೇಳಬೇಕು ಅಂದರೆ ಮೂವಿ ತುಂಬ ಚೆನ್ನಾಗಿದೆ. ನಾನು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನನಗೆ ಎಲ್ಲೂ ಬೇಜಾರು ಬಂದಿಲ್ಲ. ಸ್ಟೋರಿ ತುಂಬ ಚೆನ್ನಾಗಿದೆ. ಸ್ಟೋರಿ ಏನು ಹೊಸ ಸ್ಟೋರಿ ಅಂತ ಏನಿಲ್ಲ, ಎಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ ಏನು ನಡೀತಾ ಇದೆ ಅದೇ. ಇದರಲ್ಲಿ ಅಲ್ವಾ ಸರ್, ಇದರಲ್ಲಿ ಈ ಡೈರೆಕ್ಟ್ರದ್ದು, ಪ್ರೊಡ್ಯೂಸರ್ದು ತುಂಬ ಚೆನ್ನಾಗಿದೆ. ಅವ್ರದ್ದು ಆ್ಯಕ್ಟಿಂಗ್ ಆಗಲಿ, ನಮ್ಮ ಅದೇನು ಉದ್ದೇಶ ಮೂವಿದು ಅದೆಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಇವ್ರದ್ದೆಲ್ಲ ಆ್ಯಕ್ಟಿಂಗ್ ಬಗ್ಗೆ ಏನು ನಾವು ಮಾತಾಡೋ ಅವಶ್ಯಕತೆನೇ ಇಲ್ಲ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಬ್ರಿಗಿಂತ ಒಬ್ರು ಆ್ಯಕ್ಟಿಂಗ್ ಭಾಳ ಚೆನ್ನಾಗಿದೆ. ಆಮೇಲೆ ನನಗೆ ಲಾಸ್ಟಲ್ಲಿ ತುಂಬ ಟೆನ್ಷನ್ ಆಗ್ತಾ ಇದ್ದಿದ್ದು ಏನಂದರೆ, ಈ ಕಡೆ ಫಿಲ್ಮ್ ಥಿಯೇಟ್ರ್ ತುಂಬ್ತಾ ಇದೆ, ಆಮೇಲೆ ಹಾರ್ಡ್ ಡಿಸ್ಕ್ ಸಿಗ್ತಾ ಇಲ್ಲ, ಇವ್ರು ಹೇಗಪ್ಪ ಮಾಡ್ತಾರೆ. ಆಮೇಲೆ ಇನ್ನೊಂದು ಕಡೆ ಡೆಲಿವರಿ ಒಂದು, ಅಯ್ಯೋ ಮೂರು ಟೆನ್ಷನ್. ನನಗಂತೂ ಕುತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲಪ್ಪ ಲಾಸ್ಟಲ್ಲಂತೂ. ಅವರು ಬಸ್ಸೆಲ್ಲ ಹಿಡ್ಕೊಂಡು ಅವರು ಓಡ್ತಾ ಇದ್ರು. ಇವರು ಗಿರಿ ಅವರು, ನನಗೆ ಹಾಡಿ ಸಿಗುತ್ತೆ ಇಲ್ವೋ, ಇವ್ರೇನು ಮಾಡ್ತಾರೆ, ಹೇಗಾಗುತ್ತೆ ಅಂತ ಅದು ಒಂದು ನಮಗೆ ಟೆನ್ಷನ್ ಆಗ್ತಾ ಇರುತ್ತೆ. ಮೂವಿ ತುಂಬ ಚೆನ್ನಾಗಿದೆ. ತುಂಬ ಆಶ್ಚರ್ಯ ಆಗಿದ್ದು ಏನಪ್ಪ ಅಂದರೆ, ಲಾಸ್ಟ್ಗೆ ಮೂವಿ ಅಪ್ಲೋಡ್ ಮಾಡಿ ಈಗ ನಡೀತಾ ಇದೆ ಮೂವಿ, ಎಲ್ಲ ನೋಡ್ತಾ ಇದ್ದಾರೆ ಅಂದರೆ ಅದು ಒಂಥರ ಖುಷಿ ಆಯಿತು. ಹೇಗೆ ಬಂತು ಅಂತ ಅದು ಒಂದು. ನಮ್ಮ ಡೈರೆಕ್ಟರ್, ಪ್ರೊಡ್ಯೂಸರ್ಸ್ ಎಲ್ಲ ಆರ್ಟಿಸ್ಟ್ಗೂ ವಿಶ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬನ್ನಿ ಸರ್, ಬನ್ನಿ. ನಮಸ್ಕಾರ ಎಲ್ರಿಗೂ. ತುಂಬ ಒಂದು ಒಳ್ಳೆಯ ಸಿನಿಮಾ, ಫಸ್ಟ್ ಡೇ ಫಸ್ಟ್ ಶೋ, ಒಂದು ಒಳ್ಳೆ ಫೀಲ್ ಕೊಟ್ಟಂಥ ಮೂವಿ. ಸಿನಿಮಾದವರಿಗೆ ಎಲ್ಲವೂ ಮುಂಜಾಗ್ರತೆ ಇರುತ್ತೆ. ಅಂದರೆ ಈ ಸೀನ್ ಹಿಂಗೆ ಆಗುತ್ತೆ, ಈ ಡೈಲಾಗ್ ಹಿಂಗೆ ಬರುತ್ತೆ, ಇದೆಲ್ಲ ಹಿಂಗೆ ನಡೆಯುತ್ತೆ ಅನ್ನೋ ಒಂದು ಸೆನ್ಸ್ ಸಿನಿಮಾದವರು ಸ್ವಲ್ಪ ಜಾಸ್ತಿನೇ. ಬಟ್ ಸಿನಿಮಾ ಅಂತ ಬಂದಾಗ ಇದು ಒಂದು ಸ್ವಲ್ಪ ಸಿನಿಮಾದವ್ರ ಕಥೆನೇ ಹೇಳಿದ್ದಾರೆ. ಸಿನಿಮಾ ಅಂತ ಬಂದಾಗ ಎಷ್ಟು ಎಕ್ಸೈಟ್ ಆಗ್ತೀವಿ, ಎಷ್ಟು ಎಂಟರ್ಟೈನ್ ಸಿಗುತ್ತೆ, ಅದರಲ್ಲಿ ಎಷ್ಟು ಟ್ವಿಸ್ಟ್ಗಳು ಮಾಡ್ಬೋದು ಅಂತೇಳಿ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋ ಸಿನಿಮಾ ನೋಡಿದಾಗ ಗೊತ್ತಾಯಿತು.
ಭಾಳ ಅದ್ಭುತವಾಗಿ ಬಂದಿದೆ. ಸಿನಿಮಾದವ್ರ ಕಷ್ಟಗಳನ್ನ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಒಂದು ತಾಯಿ ಮಗುಗೆ ಹೋಲಿಕೆ ಮಾಡಿ, ಸೊ ಎಲ್ಲೋ ಒಂದು ಕಡೆ ಎಮೋಷನ್ಸ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ನಿರ್ದೇಶಕರು. ಮತ್ತು ಎಲ್ಲ ಕಲಾವಿದರು ಬಹಳ ಅದ್ಭುತವಾಗಿ ನಟಿಸಿದ್ದಾರೆ. ಗಿರೀಶ್ ಅವರು ಹೊಸ ಪ್ರತಿಭೆ, ತುಂಬ ಚೆನ್ನಾಗಿದೆ ಇವರ ಒಂದು ಪರ್ಫಾರ್ಮೆನ್ಸ್. ಜೊತೆಗೆ ನಮ್ಮ ಅನಿರುದ್ಧ್ ನನ್ನ ಭಾಳ ಹಾಡುಗಳು ಹಾಡಿರೋರು ಮತ್ತು ನಮ್ಮ ಸಿನಿಮಾಗೂ ಹಾಡಿದ್ದಾರೆ. ಈಗ ನಾಯಕರಾಗಿ ನಾವು ಅವ್ರನ್ನ ಈ ತೆರೆಯಲ್ಲಿ ತುಂಬ ಖುಷಿಯಾಯಿತು. ಅನಿರುದ್ಧನ ಭಾಳ ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ. ತುಂಬ ಒಂದು ಒಳ್ಳೆಯ ಪ್ರತಿಭೆ. ಸೊ ಎಲ್ಲರೂ ಇವತ್ತು ನಿಮ್ಮ ಮಡ್ಲಲ್ಲಿದ್ದಾರೆ. ಖಂಡಿತ ಕನ್ನಡಿಗರು ಈ ಹೊಸ ತಂಡಕ್ಕೆ ಸಾಥ್ ಕೊಟ್ಟೇ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಸೊ ಪ್ರತಿಯೊಬ್ಬರಿಗೂ ಈ ಚಿತ್ರದಲ್ಲಿ ಕೆಲಸ ಮಾಡಿರೋ ಟೆಕ್ನಿಷಿಯನ್ಸ್ ಇರ್ಬೋದು, ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಒಂದು ದೊಡ್ಡ ಸೆಲ್ಯೂಟು. ಯಾಕೆಂದರೆ ಬಹಳ ಅದ್ಭುತವಾಗಿದೆ ಸಿನಿಮಾ. ಓಪನಿಂಗ್ ಒಂದು 15 ನಿಮಿಷ ಅಂತೂ ನನಗೆ ಬಹಳ ಥ್ರಿಲ್ ಕೊಡ್ತು. ಆ ಎಡಿಟಿಂಗ್ ಸೆನ್ಸ್ ಇರ್ಬೋದು, ಆ ಸಿನಿಮಾದ ಮೂಮೆಂಟ್ಸ್ ಇರ್ಬೋದು, ಹೇಳೋ ವಿಧಾನ, ಕಥೆನ ತುಂಬ ವಿಶೇಷವಾಗಿ ಕಾಣಿಸ್ತು. ಅಷ್ಟೇ ಎಂಟರ್ಟೈನ್ ಆಗಿದೆ ಸಿನಿಮಾ. ಮತ್ತು ಕ್ಲೈಮ್ಯಾಕ್ಸ್ ಎಮೋಷ್ನಲ್ ಆಗಿದೆ. ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಇನ್ನು ಸೆಕೆಂಡ್ PUC ಮುಗಿಸ್ಬಿಟ್ಟು ಫಿಲಮ್ ಲ್ಯಾಂಡಿಗೆ ಎಂಟ್ರ್ ಆಗಬೇಕು ಅಂದರೆ ಎಷ್ಟು ಸ್ಟ್ರಗಲ್ಸ್ ಇದೆ ಅಂತ ನನಗೆ ಗೊತ್ತು, ಬೀಯಿಂಗ್ ಅ ಯಂಗ್ ಗೈ. ಆ್ಯಂಡ್ ಈ ಮೂವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಟೆಕ್ನಿಕಲ್ ಪಾರ್ಟಲ್ಲಿ. ಫ್ರಮ್ ದ ಬಿಗಿನಿಂಗ್ ಟಿಲ್ ದ ಎಂಡಿಂಗ್, DOP ಸ್ಕಿಲ್ ಸೆಟ್ ಇರ್ಬೋದು, ಅಥವಾ ಎಡಿಟಿಂಗ್ ಇರ್ಬೋದು, ಅಥವಾ ದ ಮೋಷನ್ ಗ್ರಾಫಿಕ್ಸ್ ದೇ ಯೂಸ್ಡ್ ಇನ್ ದ ಫಿಲಮ್, ಬ್ಯೂಟಿಫುಲಿ ಮೇಡ್. ಆ್ಯಂಡ್ ಐ ವಿಶ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಎಲ್ಲರೂ ಬಂದು ನೋಡಬೇಕು ಆನ್ ಹೌ ಗುಡ್ ದಿಸ್ ಫಿಲಮ್ ಇಸ್. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ವಿಘ್ನೇಶ್ ಅಂತ. ನಾನು ಕೂಡ ಒಂದು ಫಿಲ್ಮ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಚಾನ್ಸಸ್ ಕೂಡ ಹುಡುಕ್ತಾ ಇದ್ದೆ. ನವೀನ್ ಸರ್ ಅವರು ಇವತ್ತು ಕರ್ಕೊಂಬಂದರು ಒಳ್ಳೆ ಪಿಕ್ಚರ್ಗೆ. ಹಾಗೆ ಸರ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಹಾಗೆ ಇವ್ರದ್ದು ಪಿಕ್ಚರ್ ನೋಡಿದೆ. ಫಿಲ್ಮ್ ಮೇಕರ್ಸ್ ಮಸ್ಟ್ ಆ್ಯಂಡ್ ಶುಡ್ ವಾಚ್ ದ ಮೂವಿ. ಆ್ಯಂಡ್ ನಾನ್ ಫಿಲ್ಮ್ ಮೇಕರ್ಸ್ ಕೂಡ ನೋಡಬೇಕು. ಯಾಕಂದರೆ ಸಿನಿಮಾ ಅಂದರೆ ಈಸಿ ಅಂದ್ಕೊಂಡ್ಬಿಡ್ತಾರೆ. ಬ್ಯಾಕ್ ಸೈಡಲ್ಲಿ ಎಷ್ಟೊಂದು ಕಷ್ಟ ಇರುತ್ತೆ, ಸ್ಟ್ರಗಲ್ ಇರುತ್ತೆ. ಡೈರೆಕ್ಟರ್ ಚಾನ್ಸಸ್ ಇರ್ಬೋದು, ಆ್ಯಕ್ಟ್ರಿಗೆ ಸಿಗೋ ಚಾನ್ಸಸ್ ಇರ್ಬೋದು, ಎಲ್ಲ ಕಷ್ಟ ಇರುತ್ತೆ. ಪ್ರೊಡ್ಯೂಸರ್ಸ್ ಕಷ್ಟ ಇರುತ್ತೆ. ಅದನ್ನೆಲ್ಲ ಕರೆಕ್ಟಾಗಿ ತೆರೆ ಮೇಲೆ ತೋರಿಸ್ಕೊಟ್ಟಿದ್ದಾರೆ. ಇಲ್ಲಾಂದರೆ ಜನ ಹೇಳ್ಬಿಡ್ತಾರೆ ಆ ಸಿನಿಮಾ ಚೆನ್ನಾಗಿಲ್ಲ ಅಥವಾ ಹೇಳೋದು ತುಂಬ ಈಸಿ. ಬಟ್ ಅದ್ರ ಹಿಂದೆ ಇರೋ ಶ್ರಮ ಅದನ್ನು ನೋಡಬೇಕಂದ್ರೆ ಈ ಚಿತ್ರ ನೋಡಿದ್ರೆ ಗೊತ್ತಾಗೋದು. ಆಲ್ ದಿ ಬೆಸ್ಟ್ ಫಾರ್ ದ ಟೀಮ್. ತುಂಬ ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು. ಬನ್ನಿ ಸರ್ ಬನ್ನಿ ಸರ್. ನಮಸ್ತೆ ಎಲ್ಲರಿಗೂ. ನಾವು PRK ಕ್ಲಬ್ಬಿಂದ ಬಂದಿದ್ದೀವಿ. ಸೊ ಕೃಷ್ಣ ಸರ್ ಈಸ್ ಆಲ್ಸೋ ರೈಡರ್ ನಮ್ಮ ಕ್ಲಬ್ಗೆ. ಸೊ ಅವರು ಇನ್ವೈಟ್ ಮಾಡಿದ್ದಾರೆ, ಅವ್ರ ಬ್ರದರ್ ಮೂವಿ ಮಾಡಿದ್ದಾರೆ ಅಂದ್ಬಿಟ್ಟು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಫಾರ್ ಗಿರೀಶ್ ಸರ್ ಆ್ಯಂಡ್ ಅನಿಲ್ ಸರ್. ಸೊ ಮೇಡಮ್ ಆಲ್ ದಿ ಬೆಸ್ಟ್. ಓಕೆ ಸರ್, ಆಲ್ ದಿ ಬೆಸ್ಟ್ ಸರ್. ಸೊ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಒಂದು ಟೆಕ್ನಿಷಿಯನ್ ಟೀಮ್ ಆಗಿರ್ಬೋದು ಮತ್ತು ಫಿಲ್ಮ್ ಮೇಕಿಂಗ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ. ತುಂಬ ರಿಯಲಿಸ್ಟಿಕ್ ಆಗಿದೆ. ಸೊ ಕಾನ್ಸೆಪ್ಟ್ ವೆರಿ ನೈಸ್. ಸೊ ತುಂಬ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. ಎಲ್ಲರೂ ಬಂದು ಮೂವಿನ ಸಿನಿಮಾದಲ್ಲೇ ನೋಡಿ ಪ್ರೋತ್ಸಾಹ ಕೊಡ್ರಿ. ಥ್ಯಾಂಕ್ ಯು. ಫಸ್ಟ್ ಶೋ ಅಪ್ಪು ಸರ್ದು ಒಂದು ಹಾಡಿದೆ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಅಂತ. ಸೊ ನಾನು ಟೈಟಲ್ ಕೇಳಿದ ತಕ್ಷಣ ಫಸ್ಟ್ ಡೇ ಫಸ್ಟ್ ಶೋ ಏನು ಸಿನಿಮಾ ಇರ್ಬೋದು ಅಂತ ಅಂದ್ಕೊಳ್ತಾ ಇದ್ದೆ. ಇವತ್ತು ಪ್ರೀಮಿಯರ್ ಶೋ ನೋಡಿ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಫಿಲ್ಮು. ಎಲ್ಲರೂ ಬಂದು ನೋಡಬೇಕು. ಫಿಲ್ಮ್ ಜಾಸ್ತಿ ಹೇಳೋದಿಲ್ಲ, ಯಾಕಂದರೆ ನೀವು ಬಂದು ನೋಡಲಿ ಅಂತ. ನನಗೇನು ಇಷ್ಟ ಆಯಿತು ಅಂದರೆ ಎಲ್ಲ ಆ್ಯಕ್ಟರ್ಸ್ದು ಆ್ಯಕ್ಟಿಂಗ್ ಇಷ್ಟ ಆಯಿತು, ಡೈರೆಕ್ಷನ್ ಇಷ್ಟ ಆಯಿತು. ಮತ್ತು ಈ ಸಿನಿಮಾದಲ್ಲಿ ಎಲ್ಲ ಕನ್ನಡ ಆಗಲಿ ಅಥವಾ ಹಿಂದಿ, ತಮಿಳು ಎಲ್ಲ ಮೇರು ನಟರ ವಾಯ್ಸ್ ಆಗಿರಲಿ ಮತ್ತು ಅವ್ರದ್ದು ಸ್ವಲ್ಪ ವೀಡಿಯೋಸ್ ಎಲ್ಲ ತೋರಿಸಿದ್ದಾರೆ. ಅದು ತುಂಬ ಖುಷಿ ಆಯಿತು. ಎಂಟೈರ್ ಟೀಮಿಗೆ ಆಲ್ ದ ಬೆಸ್ಟ್, ಗುಡ್ ಲಕ್. ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ಅಂತ ಯೋಚನೆ ಮಾಡೋ ಪ್ರತಿಯೊಬ್ಬರು ಏನು ಸಿನಿಮಾ ಬಗ್ಗೆ ನೋವು ನಲುವೆ ಇದೆ ಅಂತ ತಿಳ್ಕೊಬೇಕಾದ್ರೆ ಈ ಸಿನಿಮಾ ನೋಡಲೇಬೇಕು. ಆ ಸಿನಿಮಾದವ್ರು ಇದ್ರ ಬಗ್ಗೆ ಗೊತ್ತಾಗುತ್ತೆ. ಪ್ರತಿಯೊಂದು ಪಾತ್ರಗಳು ಒಂದರಿಂದ ಒಂದಕ್ಕೆ ಲಿಂಕ್ ಆಗಿ ಕಂಟೆಂಟ್ ಇರೋ ಸಿನಿಮಾ ಇದು. ಈ ಸಿನಿಮಾಗೆ ಎಲ್ಲ ಟೀಮು ಉತ್ಸಾಹದಲ್ಲಿ ಮಾಡಿದ್ದಾರೆ. ಎಲ್ಲರೂ ಒಳ್ಳೆಯದಾಗಲಿ. ನಮ್ಮ ಶ್ರೀನಾಥ್ ಅಣ್ಣವರು ಅವ್ರ ಪರ್ಮನೆಂಟ್ ಡಿಸ್ಟ್ರಿಬ್ಯೂಟ್ರ್, ನಾನು ಅವ್ರ ಕಂಪ್ನಿಗೆ ಅವ್ರ ಮಗವ್ರು ಮಾಡಿದ್ದಾರೆ. ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ನಾನು ಅಲ್ಲಿ ಪ್ರಾರ್ಥನೆ ಮಾಡಿದೆ ಒಳ್ಳೆಯದಾಗಲ್ಲಪ್ಪ ಅಂತ. ಇದು ನಮ್ಮ ಸಿನಿಮಾ ಕನ್ನಡ ಪ್ರೇಮಿಗಳು ಇದನ್ನು ನೋಡಿ ಹರಿಸಿ ಈ ಸಿನಿಮಾನ ಯಶಸ್ವಿಗೊಳಿಸ್ಬೇಕು. ಇದರಲ್ಲಿ ಸಿನಿಮಾ ಅನ್ನೋ ಇದಕ್ಕೆ ಪ್ರತಿಯೊಬ್ಬರಿಗೂ ಮೆಸೇಜ್ ಇದೆ. ಏನಕ್ಕೆ ಸಿನಿಮಾ ಹೆಂಗೆ ಮಾಡ್ತಾರೆ, ಅದ್ರ ನೋವು ನಲುವೇನು ಅದನ್ನು ಚೆನ್ನಾಗಿ ಹೋಲಿಕೆ ಮಾಡಿದ್ದಾರೆ. ಒಂದು ತಾಯಿ ಮಗುನ ಹೆಂಗೆ ಇದು ಮಾಡ್ತಾರೆ ಅನ್ನೋದಕ್ಕೆ ತುಂಬ ಇದಾಯಿತು. ಬಾಸುನು ಭಾರಿ ಏನೋ ಕಷ್ಟ ತೋರಿಸ್ತಾರೆ. ನಮ್ಮ ಮೊದಲೊಂದು ಸರಿ ಇದು ಆಲ್ರೆಡಿ ನಾನು ಇದು ಮಾಡಿದಾಗಲೇ ಇದು ಟ್ರೇಲರ್ ನೋಡೋ ಬೈಟ್ ಕೊಟ್ಟಿದ್ದೆ. ಅದಕ್ಕಿಂತ ಇದು ಚೆನ್ನಾಗಿ ಈಗ ನನಗೆ ಇಷ್ಟ ಆಯಿತು. ಒಳ್ಳೆಯದಾಗಲಿ. ಪ್ರೊಡ್ಯೂಸರ್ ಅವರು ಇವ್ರು ಮಾಡಿದ್ದಾರೆ, ಅವರು ಒಳ್ಳೆಯದಾಗಲಿ.
ಇನ್ನೂ 10 ಸಿನಿಮಾ ಮಾಡಲಿ. ಈ ವಿಶ್ ಯು ಆಲ್ ಸಕ್ಸಸ್. ಫಸ್ಟ್ ಡೇ ಫಸ್ಟ್ ಶೋ ಇದು 100 ಡೇ 100 ಇದಾಗಲಿ. ಸಂತೋಷ. ನಮಸ್ಕಾರ. ಈ ಸಿನಿಮಾ ನೋಡಿದ್ರೆ ಒಂಥರ ಪಿಕ್ಚರ್ ಇನ್ ಪಿಕ್ಚರ್ ಥರ ಆಯಿತು. ಫ್ಯೂ ಡೇಸ್ ಬ್ಯಾಕ್ ಆ್ಯಕ್ಚುಲಿ ಒಬ್ಬರು ಬಡಿಂಗ್ ಡೈರೆಕ್ಟರ್ ನಾನು ಫೋನ್ ಮಾಡಿದಾಗ ಹೇಳಿದ್ರು, ಏನು ಮಾಡ್ತಾ ಇದೆಯಪ್ಪ ಅಂತ ಕೇಳಿದಾಗ ಹಿ ಟೋಲ್ಡ್ ನೋ ಐ ಆಮ್ ಕ್ಯಾರಿಂಗ್ ದಿಸ್ ವಾಟ್ ಇಸ್ ದಟ್ ಹಾರ್ಡ್ ಡಿಸ್ಕ್ ಟು ಚೆನ್ನೈ. ಸೊ ಐ ಕುಡ್ ಅಂಡರ್ಸ್ಟ್ಯಾಂಡ್ ದ ಪೇನ್ ಆಫ್ ದಿ ಇವರು ಸಿನಿಮಾ ಮಾಡೋರ್ದು. ಇನ್ನಾದರೂ ನಾವು ವಿ ಡಿಪೆಂಡ್ ಆನ್ being the IT capital, being so much of export from this part of the geography, we are still going to Chennai and uploading andre tumba ಒಂಥರ ಸಂಕಟ ಅದು. ಐ ಆಮ್ ಶ್ಯೂರ್ ದಟ್ ಈ ಸಿನಿಮಾ ನೋಡ್ಬೇಕಂತ ಒಂದು ಫಾರ್ ಆಲ್ ದ ಪೀಪಲ್ ಹೂ ಆರ್ ಯಂಗ್ಸ್ಟರ್ಸ್, it is a very inspiring movie, and all the best for the the cast. A good learning for me, in fact. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಎಲ್ಲ ತುಂಬ ಖುಷಿ ಆಯಿತು. ಇನ್ನೊಂದು ಸಲ ನೋಡಬೇಕು ಅಂತ ಮೂವಿ ಸೂಪರ್ ಆಗೈತೆ. ಎಲ್ರಿಗೂ ನಮಸ್ಕಾರ. ಇವತ್ತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಎಲ್ಲರೂ ಕೂಡ ಅಂದರೆ ಟ್ರೈಲರ್ ಬಿಟ್ಟಾಗಿಂದನೂ ಅವ್ರ ಸಪೋರ್ಟ್ ನಮಗೆ ತುಂಬ ಚೆನ್ನಾಗಿತ್ತು. ಸೊ ಈ ಥರ ಒಂದು ಸಲ ಸಿನಿಮಾ ನೋಡಬೇಕು ಅಂತ ರಿಕ್ವೆಸ್ಟ್ ಬಂತು. ಸೊ ನಾವು ಇಮಿಡಿಯೇಟಾಗಿ ಒಂದು ಶೋ ಅರೇಂಜ್ ಮಾಡಿ ಎಲ್ರಿಗೂ ಸಿನಿಮಾ ತೋರಿಸೋ ಪ್ರಯತ್ನ ಮಾಡಿದ್ವಿ. ನಿಜವಾಗ್ಲೂ ಎಷ್ಟರ ಮಟ್ಟಿಗೆ ಖುಷಿ ಆಗ್ತಾ ಇದ್ದಾರೆ ಅಂದರೆ ಒಂದು 50-60 ಜನ ಪ್ರೊಡ್ಯೂಸರ್ಗಳು ಬಂದಿದ್ದಾರೆ. ಅದಕ್ಕಿಂತ ಇನ್ನೇನು ಹ್ಯಾಪಿನೆಸ್ ಅಂತ ನನಗೆ ಹಿಂಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಎಲ್ಲರೂ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದಾರೆ. ಆ್ಯಂಡ್ ವಿಷಯ ಏನಂದರೆ ಈ ಥರ ಎಲ್ಲ ಒಂದು ಇಡೀ ಚಿತ್ರರಂಗ ಆಡಿ ಹೊಗಳ್ತಾ ಇರೋವಂಥ ಒಂದು ಸಿನಿಮಾಗೆ ಅಪ್ಪಿತಪ್ಪಿನೂ ನಾವು ಥಿಯೇಟ್ರ್ ಸಿಗ್ತಿಲ್ಲ ಅಂತ ಹೇಳ್ಬಾರ್ದು. ಸೊ ಅದು ಕಂಪ್ಲೀಟ್ಲಿ ಜನರ ಕೈಲಿದೆ. ಸೊ ಹಂಗಾಗಿ ದಯವಿಟ್ಟು ಇನ್ನು 2-3 ದಿನ ಇದೆ. ಆ 2-3 ದಿನದಲ್ಲಿ ನೀವು ಹೆಂಗೆ ಸಿನಿಮಾ ನೋಡ್ತೀರಾ ಅನ್ನೋದ್ರ ಮೇಲೆ ನಮಗೆ ಫರ್ದರ್ ನೆಕ್ಸ್ಟ್ ವೀಕಲ್ಲಿ ಸಿನಿಮಾ ಶೋಗಳು ಅಲಾಟ್ ಆಗುತ್ತೆ. ಸೊ ದಯವಿಟ್ಟು ಇನ್ನು ಮಿಕ್ಕಿದೆಲ್ಲ ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಇನ್ನು ಆಡಿಯನ್ಸ್ ಆಗಿ ನೀವು ಸಿನಿಮಾ ನೋಡಿ ನೋಡಬೇಕಾಗಿರೋದು ನಿಮ್ಮ ವರ್ಕ್ ಅದು. ಸೊ ದಯವಿಟ್ಟು ಸಿನಿಮಾ ನೋಡಿ. ಆ್ಯಂಡ್ ಇದು ತುಂಬ ರೇರ್ ಸಬ್ಜೆಕ್ಟು. ನಿಜಕ್ಕೂ ಎಲ್ಲ ಕನ್ನಡಿಗರು ಹೆಮ್ಮೆಯಿಂದ ಹೇಳ್ಬೋದು, ನಮ್ಮಲ್ಲೂ ಒಂದು ತುಂಬ ದೊಡ್ಡ ಸಿನಿಮಾ ಲೈಕ್ ತುಂಬ ಬೇರೆ ಥರದ್ದೇ ಒಂದು ಸಿನಿಮಾ ನಾವು ಅಟೆಂಪ್ಟ್ ಮಾಡಿದ್ದೀವಿ ಅಂತ. ದಯವಿಟ್ಟು ಎಲ್ಲರೂ ಆದಷ್ಟು ಬೇಗ ಸಿನಿಮಾ ನೋಡಿ. ಥ್ಯಾಂಕ್ ಯು. ಸಿನಿಮಾದವರು ಬಂದು ಸಿನಿಮಾ ನೋಡಿ. ಮಾಧ್ಯಮದವ್ರಿಗೆ ನಮಸ್ಕಾರ. ಇವತ್ತು ಭಾಳ ಸಂತೋಷವಾದ ದಿನ ನಮಗೆ. ಯಾಕಂದರೆ ಅಷ್ಟು ಶ್ರಮಪಟ್ಟು ಮಾಡಿದ್ದೊಂದು ಸಿನಿಮಾಗೆ ಇವತ್ತು ಇದೇ ಸಿನಿಮಾ ಉದ್ಯಮದವರಿಂದ ಬಂದು ಈ ರೀತಿಯಲ್ಲಿ ಒಂದು ಮಾತುಗಳನ್ನು ನಾವು ಕೇಳ್ತಾ ಇದ್ದಾಗ ಭಾಳ ಖುಷಿ ಆಯಿತು. ಇದು ಯಾಕೆ ಅಂತಂದರೆ ಸಿನಿಮಾ ಕಷ್ಟ ಏನು ಅನ್ನೋದನ್ನು ಒಕ್ಕಲಾಗಿ ಎಲ್ಲರೂ ಹೇಳಿದ್ದಾರೆ. ಅದು ಅಷ್ಟೇ ಅಚ್ಚುಕಟ್ಟಾಗಿ ನಮ್ಮ ಗಿರೀಶ್ ಗೌಡರು ಅದನ್ನು ತೆರೆ ಮೇಲೆ ಮೂಡಿಸಿದ್ದಾರೆ. ಅದಕ್ಕೆ ಜೊತೆಯಾಗಿ ನಮ್ಮ ನಿರ್ಮಾಪಕರು ಕಿರಣ್ ಅವರು ಮತ್ತು ಊರ್ಮಿಳಾ ಅವರು ಜೊತೆಗೆ ನಿಂತಿದ್ದಾರೆ. ಇವತ್ತು ನಮ್ಮ ಕಲಾವಿದರು ಎಲ್ಲರಿಗೂ ಸಂತೋಷವಾದ ದಿನ. ಹಾಗಾಗಿ ಇದು ನಮಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಜನತೆ ಬಂದು ಈ ಸಿನಿಮಾ ನೋಡಬೇಕು. ಅದು ನೋಡಿದಾಗ ಇದು ಸುಮ್ಮನೆ ಹೊಗಳಿಕೆ ಮಾತಲ್ಲ, ಅಲ್ಲಿರೋ ಶ್ರಮ ಏನು ಅಂತ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಆಗಲಿ, ಪ್ರೊಡ್ಯೂಸರ್ಸ್ ಆಗಲಿ ಅಥವಾ ನಿರ್ದೇಶಕರಾಗಲಿ ಬಂದು ಮಾತಾಡಿದ್ದಾರೆ. ಸಿನಿಮಾ ನೋಡಿದಾಗಲೇ ನಿಮಗೆ ಅದು ಏನು ಅಂತ ಗೊತ್ತಾಗೋದು. ಕನ್ನಡ ಚಲನಚಿತ್ರ ಯಾವ ಹಂತದಲ್ಲಿ ಇವಾಗಿದೆ, ಹಿಂದೆ ಯಾವ ಹಂತದಲ್ಲಿತ್ತು, ಅದೇ ಹಂತಕ್ಕೆ ಮತ್ತೆ ಕನ್ನಡ ಸಿನಿಮಾಗಳು ಬರಬೇಕು ಅನ್ನೋದಾಯಿತು ಅಂತಂದರೆ ಇಡೀ ಕನ್ನಡದ ಜನತೆ ಮತ್ತೆ ಬಂದು ನಮ್ಮ ಸಿನಿಮಾಗಳನ್ನು ನೋಡಬೇಕು. ನಮ್ಮಂಥವ್ರನ್ನೆಲ್ಲ ನೀವು ಹರಸಬೇಕು, ಹಾರೈಸಬೇಕು, ಉತ್ತೇಜನ ಕೊಡಬೇಕು ಅನ್ನೋದನ್ನು ನಾನು ಕೇಳ್ಕೊಳ್ತೀನಿ ನಮ್ಮ ಫಸ್ಟ್ ಶೋ ಟೀಮ್ನಿಂದ. ಥ್ಯಾಂಕ್ ಯು. ಈ ಚಿತ್ರ ಒಂಥರ ನನಗೆ ನನ್ನ ಹೃದಯಕ್ಕೆ ತುಂಬ ಹತ್ತಿರವಾದ್ದು. ಯಾಕೆಂದರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ನನಗೆ 2 ವರ್ಷ. ಸೊ ಚಿಕ್ಕ ವಯಸ್ಸಿಂದನೂ ಈ ಇಂಡಸ್ಟ್ರಿನ ನೋಡಿಕೊಂಡೇ ಬರ್ತಾನೆ. ಯಾಕೆಂದರೆ ನನ್ನ ತಂದೆ ಶ್ರೀನಾಥ್ ಅವರು 58 ವರ್ಷ ಆಯಿತು ಸಿನಿಮಾ ಇಂಡಸ್ಟ್ರಿನಲ್ಲಿ, ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ. ಸೊ ಅವರ ಜರ್ನಿಯಲ್ಲೂ ನಾನು ಅವ್ರ ಜೊತೆನೇ ಬಂದಿರೋದು. ಸೊ ಈ ಎಲ್ಲ ಸಿನಿಮಾನ ಹಿಂದೆ ಏನೇನು ನಡೆಯುತ್ತೆ, ಎಷ್ಟೆಷ್ಟು ಜನ ಕಷ್ಟಪಡ್ತಾರೆ, ಯಾವ್ಯಾವ ರೀತಿ ಜನಗಳು ಕೆಲಸ ಮಾಡ್ತಾರೆ ಎಲ್ಲ ಗೊತ್ತು. ಸೊ ಈ ಸಿನಿಮಾನ ಕಿರಣ್ ಅವರು ಮತ್ತು ಗಿರೀಶ್ ಅವ್ರು ಬಂದು ನನಗೆ ಫಸ್ಟ್ ಟೈಮ್ ಕತೆ ಹೇಳಿದಾಗ
ನಾನು ಇಮ್ಮಿಡಿಯೇಟಾಗಿ ನಾನು ಓಕೆ ಇಂದ, ಯಾಕೆಂದರೆ ನನಗೆ ಅದು ಒಂದು ಎಲ್ಲೋ ಒಂದು ಹಾಗೆ ಒಂದು ತಂತಿ ಹಾಗೆ ಜೋಡ್ಕೊತು ನನಗೆ. ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಪ್ರತಿ ಹಂತದಲ್ಲೂ ನಾವು ಏನು ನನಗೆ ಅವನು ಪ್ರತಿ ಸೀನ್ಸು ಪ್ರತಿ ಟೈಮಲ್ಲೂ ಸ್ಟೋರಿ ನ್ಯಾರೇಷನ್ ಕೊಟ್ಟಾಗ ನನಗೊಂಥರ ನಾನು ಇಂಡಸ್ಟ್ರಿನಲ್ಲೇ ಇದ್ಬಿಟ್ಟಿದ್ದೀನಿ, ನನಗೆಲ್ಲೂ ಹೋಗಿಲ್ಲ, ವಾಪಸ್ ಬರ್ತಾಯಿದ್ದೀನಿ. ಆ್ಯಂಡ್ ಇದು ನನ್ನ ಕಮ್ಬ್ಯಾಕ್ ಪಿಕ್ಚರು. 35 ವರ್ಷ ಆದಮೇಲೆ ವಾಪಸ್ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀನಿ. ಸೊ ಈ ಸಿನಿಮಾಗೆ ಬಂದಾಗ ವೆಂಕಟೇಶ್ ಅವರು, ಜೀವಿತ, ಅನಿರುದ್ಧ್, ಗಿರಿ ಇವರೆಲ್ಲರ ಜೊತೆ ನಾನು ನನ್ನ ಕಮ್ಬ್ಯಾಕ್ ಫಿಲಮು ಒಂದು ಒಳ್ಳೆ ಟೀಮು, ಒಂದು ಒಳ್ಳೆ ಗ್ರೂಪ್ ಆಫ್ ಆ್ಯಕ್ಟರ್ಸ್ ಜೊತೆ ನಾನು ಮಾಡ್ತಾಯಿದ್ದೀನಿ ಅಂತ ನನಗೆ ತುಂಬ ಒಂಥರ ನನಗೆ ತುಂಬ ಖುಷಿಯಾಗ್ಬಿಟ್ಟಿದೆ ಈಗ. ಸೊ ಕಮಿಂಗ್ ಟು ಫಸ್ಟ್ ಡೇ ಫಸ್ಟ್ ಶೋ, ಇರೋರಿಗೂ ನಾವು ಕಷ್ಟಪಟ್ಟು ನಾವು ತೆರೆಗೆ ಮೇಲೆ ತಂದಿದ್ದೀವಿ. ಇನ್ನು ನಿಮ್ಮ ಕೈಲಿರೋದು. ಎಲ್ಲರೂ ಹೇಳಿದ್ದಾರೆ, ಎಲ್ಲರೂ ಅವರ ಒಪಿನಿಯನ್ ಕೊಟ್ಟಿದ್ದಾರೆ. ಗಿರೀಶ್ ಅವರು ಈಗ ಹೇಳಿದ್ರು. ಸೊ ಇಲ್ಲಿವರೆಗೂ ನಾವು ತಂದಿದ್ದೀವಿ. ಇಲ್ಲಿಂದ ಮುಂದೆ ನೀವು ನಮ್ಮನ್ನು ಕರ್ಕೊಂಡು ಹೋಗಬೇಕು. ಎಲ್ಲಿವರೆಗೂ ನೀವು ಕರ್ಕೊಂಡು ಹೋಗ್ತೀರಾ ಅದು ನಿಮ್ಮ ಕೈಯಲ್ಲಿ ಬಿಟ್ಟಿರೋದು. ನಾವು ಕೇಳೋದು ಇಷ್ಟೇ, ನೀವು ನಿಜವಾಗ್ಲೂ ನೀವು ಕನ್ನಡ ಸಿನಿಮಾ ನೀವು ಇಷ್ಟಪಡ್ತೀರಾ ಅಂದರೆ ದಯವಿಟ್ಟು ಬಂದು ಈ ಚಿತ್ರಾನ್ನ ಸಿನಿಮಾ ಥಿಯೇಟ್ರಲ್ಲೇ ನೋಡಿದಾಗ ನಿಮಗೂ ಆ ಅನುಭವ, ನೀವು ಆ್ಯಕ್ಚುಲ್ ಒಂದು ಫಿಲ್ಮ್ ಯೂನಿಟಲ್ಲಿ ನೀವು ಕೆಲಸ ಮಾಡ್ತೀರಾ, ಅಲ್ಲೇ ಇದ್ದೀರಾ ಅನ್ನೋ ಅನುಭವ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಒಂದು ಸಿನಿಮಾ ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು. ಇವತ್ತು ಬಹಳ ಖುಷಿ ಆಗ್ತಾಯಿದೆ. ಬಟ್ ಫಸ್ಟ್ ಇದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಗಿರೀಶ್ ಅವ್ರಿಗೆ, ಹಾಗೆ ಊರ್ಮಿಳಾ ಮೇಡಮ್ಗೆ ಮತ್ತು ಕಿರಣ್ ಸರ್ಗೆ. ಬಿಕಾಸ್ ಒನ್ ಆಫ್ ದ ವಂಡರ್ಫುಲ್ ಡೈರೆಕ್ಟರ್ಸ್ ಆ್ಯಂಡ್ ಒನ್ ಆಫ್ ದ ವಂಡರ್ಫುಲ್ ಪ್ರೊಡ್ಯೂಸರ್ಸ್. ಈ ಸಿನಿಮಾ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ನ ಒಂದು ವಿಭಿನ್ನ ರೀತಿಯಲ್ಲಿ ನಾವು ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸೊ ಇದೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಹಾಗೆ ಅಸೋಸಿಯೇಟ್ ಡೈರೆಕ್ಟರ್ಸ್, ಹಾಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರಿಗೆ ನನ್ನ ಒಂದು ಪಾತ್ರದ ಒಂದು ಟ್ರಿಬ್ಯೂಟ್ ಅಂತಲೇ ಹೇಳ್ಬೋದು. ಹೇಗೆ ಅಂದರೆ ಅವರು ಕಷ್ಟಪಡೋಷ್ಟು ಬಹುಶಃ ಸಿನಿಮಾಲಿ ಇನ್ನು ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ ಪರ್ಸನ್ನು ಆ ರೇಂಜಿಗೆ ಕಷ್ಟಪಡಲ್ಲ ಅಂತ ನನಗನ್ಸೋದು. ಬಿಕಾಸ್ ಈ ಪಾತ್ರ ಮಾಡಾದ್ಮೇಲೆ ನನಗೆ ಅದ್ರ ಬಗ್ಗೆ ಅಷ್ಟು ಅರ್ಥ ಆಗಿತ್ತು. ಸೊ ಸಿನಿಮಾ ಸ್ಟಾರ್ಟಿಂಗಿಂದ ಹಿಡಿದು ಸಿನಿಮಾ ಕಂಪ್ಲೀಷನ್ವರೆಗೂ ಎಲ್ಲ ವಿಭಿನ್ನ ಕೆಲಸಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ಅವ್ರನ್ನ ತೊಡಗಿಸ್ಕೊಂಡಿರ್ತಾರೆ. ಹಾಗೆ ಎಲ್ಲ ಕೆಲಸಗಳಿಗೂ ಅವ್ರಿಗೆ ಅಟ್ಲೀಸ್ಟ್ ಒಂದು ಐಡಿಯಾ ಇರಬೇಕು, ಅದ್ರ ಬಗ್ಗೆ ಗೊತ್ತಿರಬೇಕು. ಸೊ ಹಾಗಾಗಿ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಮ್ಮ ಸೈಡಿಂದ ಒಂದು ಸಲಾಮ್. ದಯವಿಟ್ಟು ನೀವು ಬಂದು ಈ ಸಿನಿಮಾನ ನೋಡಿದ್ರೆ ನಿಮಗೆ ನಿಮ್ಮ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ ಆ್ಯಂಡ್ ನಿಮ್ಮ ಒಂದು ಗುರಿಯ ಬಗ್ಗೆ ನಿಮಗೊಂದು ಬಹಳ ಒಳ್ಳೆ ಅಭಿಪ್ರಾಯ ಬರುತ್ತೆ, ಹಾಗೆ ಒಂದು ಸ್ಫೂರ್ತಿನೂ ಸಿಗತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಸಿನಿಮಾದವರೇ ಅಲ್ಲ, ಎಲ್ಲ ಆಡಿಯನ್ಸು ಬಂದು ನಮ್ಮ ಈ ಸಿನಿಮಾನ ನೋಡಿ ಹಾರೈಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈ ಸಿನಿಮಾಲಿ ಅಗೇನ್ ಸಾಕಷ್ಟು ಜನ ದಿಗ್ಗಜರ ಜೊತೆ ಕೆಲಸ ಮಾಡಿರೋದು ನನಗೆ ಬಹಳ ಖುಷಿ ಕೊಡ್ತಾರೆ. ಆ್ಯಂಡ್ ಇವತ್ತಿನ ದಿವಸ ಎಸ್ಪೆಷಲಿ ಎಲ್ಲ ಸಿನಿಮಾ ವರ್ಗದ ಒನ್ ಆಫ್ ದಿ ಸೆಲೆಬ್ರಿಟೀಸ್ ಆಗಿರ್ಬೋದು, ಅಥವಾ ಸಿನಿಮಾ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ವಾಣಿಜ್ಯ ಮಂಡಳಿಯವರಾಗಿರ್ಬೋದು, ಎಲ್ಲರೂ ಬಂದು ಸಿನಿಮಾ ನೋಡಿ ನಮಗೆ ಬಹಳಷ್ಟು ಒಳ್ಳೆ ಪ್ರಶಂಸೆಯನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಕ್ರಿಟಿಕ್ ರಿವ್ಯೂಸು ಕೂಡ ಹೇಳಿದ್ದಾರೆ. ಆ್ಯಂಡ್ ಅದರಲ್ಲಿ ಹೇಗೆ ಅಂದರೆ 90% ಇಸ್ ಪಾಸಿಟಿವ್ ಅಬೌಟ್ ವಾಟ್ ಎವರ್ ದೇ ಹ್ಯಾವ್ ಸೆಡ್ ಕ್ರಿಟಿಕಲಿ ಆ ರಿವ್ಯೂ ಅಲ್ಲಿ. ಹಾಗಾಗಿ ನಮಗಂತೂ ಒಳ್ಳೆ ಭರವಸೆ ಇದೆ ಆ್ಯಂಡ್ ಒಳ್ಳೆ ಹೋಪ್ ಇದೆ ದಟ್ ಈ ಸಿನಿಮಾ ಚೆನ್ನಾಗಿ ಆಗತ್ತೆ ಅಂತ. ಬಟ್ ಅದೆಲ್ಲ ನಿಮ್ಮ ಕೈಯಲ್ಲಿದೆ. ಸೊ ದಯವಿಟ್ಟು ನೀವು ಆಶೀರ್ವಾದ ಮಾಡಿ ನಮ್ಮ ಸಿನಿಮಾನ ಇನ್ನಷ್ಟು ಫಸ್ಟ್ ಡೇ ಫಸ್ಟ್ ಶೋಸ್ ಆಗೋಂಗೆ ನೀವು ನೋಡಿ. ಥ್ಯಾಂಕ್ ಯು ಸೊ ಮಚ್. ಹೇಳಿರೋ ಹಂಗೆ ಆ್ಯಂಡ್ ಎಲ್ರಿಗೂ ಇಷ್ಟ ಆಗಿದೆ ಕೂಡ ಮೂವಿ. ಸೊ ಇನ್ನೂ ಯಾರ್ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ಆ್ಯಂಡ್ ಈ ಥರ ಒಂದು ಕಂಟೆಂಟ್ನ ಮಿಸ್ ಮಾಡ್ಕೊಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಆಲ್ರೆಡಿ. ಇದಕ್ಕಿಂತ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಬನ್ನಿ ಥಿಯೇಟ್ರಿಗೆ ಆ್ಯಂಡ್ ಮೂವಿ ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇದು ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ. ಇದು ಸಿನಿಮಾ ಸ್ಟೋರಿ. ಪ್ಲೀಸ್ ದಯವಿಟ್ಟು ಎಲ್ಲರೂ ಬಂದು ಫಿಲಮ್ ನೋಡಿ. ಒಳ್ಳೆ ಕಂಟೆಂಟ್ ಇಲ್ಲ ಅನ್ನೋ ಒಂದು ವಿಚಾರಕ್ಕೆ ನಾವು ಒಂದು ಒಳ್ಳೆ ಕಂಟೆಂಟ್ ತಗೊಂಡ್ಬಂದಿದ್ದೀವಿ. ಹೇಳಬೇಕು ಅಂದರೆ ಸಂತೆಯಲ್ಲಿ ಮಗುನ ಕಳೆದೋಗೋ ಥರ ಮಾಡಬೇಡಿ. ಒಳ್ಳೆ ಕಂಟೆಂಟು, ಆ ಮಗುನ ಕರ್ಕೊಂಡೋಗಿ ಒಳ್ಳೆ ದಡಕ್ಕೆ ಸೇರಿಸಿ
ಒಳ್ಳೆ ಸಕ್ಸಸ್ ಕೊಡಿ. ಇದಾಗೋದು ಯಾರಿಂದ? ಚಿತ್ರರಂಗ ಕೆಲಸ ಮಾಡೋರಿಂದ ಹಾಗೂ ನಾರ್ಮಲ್ ಆಡಿಯನ್ಸಿಂದ. ದಯವಿಟ್ಟು ಬಂದು ಫಿಲಮು ಥಿಯೇಟ್ರಲ್ಲಿ ನೋಡಿ ನಮ್ಮ ಆಶ್ವಾಸ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಒಂದು ಸೆಕೆಂಡ್. ಕನ್ನಡ ಚಿತ್ರರಂಗದಲ್ಲಿ ಇವತ್ತಿನ ದಿನ ಯಾವ್ಯಾವ ಸಿನಿಮಾ ನಡೀತಾ ಇದೆ, ಅಟ್ಲೀಸ್ಟ್ ದೊಡ್ಡವರು ಸೆಲೆಬ್ರಿಟೀಸ್ಗಳು ಬರೋಕ್ಕಾಗಲಿಲ್ಲ ಅಂದ್ರೂ ನಿಮ್ಮ ಚಿತ್ರದಲ್ಲಿ ಕೆಲಸ ಮಾಡ್ತಿರೋ ಅಂಥವ್ರಿಗೆ ನಿಮ್ಮ ಸಿನಿಮಾ ಪರವಾಗಿ ಒಂದೊಂದು ಶೋಗಳು ಕಳಿಸ್ಕೊಡಿ. ತುಂಬ ಅಂದರೆ ತುಂಬ ಚೇಂಜಸ್ ಆಗುತ್ತೆ. ಆ್ಯಂಡ್ ನಿಮ್ಮ ಸಿನಿಮಾಗೆ ನೀವು ಎಕ್ಸಾಂಪಲ್ ಆ ಸಿನಿಮಾ ಟೀಮ್ ಈ ಸಿನಿಮಾ ನೋಡೋದ್ರಿಂದ ಆ ಸಿನಿಮಾ ಕಂಪ್ಲೀಟಾಗಿ ಒಬ್ಬ ಪ್ರೊಡ್ಯೂಸರ್ ಎಷ್ಟು ಇಂಪಾರ್ಟೆಂಟಾಗಿ ನಿಂತಿರ್ತಾನೆ ಆ ಥರ ಇಡೀ ತಂಡ ನಿಂತ್ಕೊಳ್ಳುತ್ತೆ. ಸೊ ಹಂಗಾಗಿ ಎಲ್ಲ ಚಿತ್ರತಂಡದಲ್ಲೂ ನಾನು ಕೇಳ್ಕೊಳ್ತಾ ಇರೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಹಿಡಿದು ಯೂನಿಟಲ್ಲಿ ಕೆಲಸ ಮಾಡಿದವರಿಂದ ಹಿಡಿದು ಆ ಸಿನಿಮಾ ಪ್ರೊಡ್ಯೂಸರು ಈ ಸಿನಿಮಾ ನಮ್ಮದು ಫಸ್ಟ್ ಶೋ ತೋರಿಸೋದಕ್ಕೆ ಒಂದ್ಸಲಿ ಏನಾದ್ರೂ ಅವ್ರನ್ನ ಕಳಿಸ್ಕೊಟ್ರೆ 100% ಅವ್ರ ಸಿನಿಮಾಗಳು ತುಂಬ ಚೆನ್ನಾಗಾಗುತ್ತೆ ಅಂತ ನಾನು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.